ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವೋ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ದುರ್ಯೋಧನ ಆಚಾರ್ಯ ದ್ರೋಣರಿಗೆ ತಮ್ಮ ಕಡೆಯ ಜನರನ್ನು, ಸೈನಿಕರನ್ನ, ಯೋಧರನ್ನು ಪರಿಚಯ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ತನ್ನ 99 ಜನ ತಮ್ಮಂದಿರಲ್ಲಿ ವಿಕರ್ಣನನ್ನು ಮಾತ್ರ ಅಲ್ಲಿ ಪರಿಚಯ ಮಾಡಿಸ್ತಾನೆ. ಇದಕ್ಕೆ ಕಾರಣ ಏನು ಅನ್ನೋದನ್ನು ಕಳೆದ ಸಲ ನೋಡಿದ್ವಿ. ಅವರ ಕಡೆ 100 ಜನರಲ್ಲಿ ವಿಕರ್ಣ ಒಬ್ಬನೇ ನಿಜವಾದಂತಹ ಧರ್ಮಾತ್ಮ. ದ್ರೌಪದಿಯನ್ನು ಕರ್ಕೊಂಬಂದಿದ್ದಾರೆ ಅವಮಾನ ಮಾಡಬೇಕು ಅಂತ. ದ್ರೌಪದಿ ಪ್ರಶ್ನೆ ಕೇಳ್ತಾ ಇದ್ದಾಳೆ. ಮೊದಲು ಹೇಳ್ತಾಳೆ, ಯುಧಿಷ್ಠಿರ ಧರ್ಮಾತ್ಮ, ಎಲ್ಲ ವಿಧದಲ್ಲೂ ಕೂಡ ತುಂಬ ಒಳ್ಳೆಯವನು. ಅವನಲ್ಲಿ ಒಂದೇ ಒಂದು ದೋಷ ಇದೆ, ಕುಡಿತ. ಜೂಜು. ಆ ಜೂಜಿನ ಹುನ್ನಾರಕ್ಕೆ ಬಿದ್ದು ಈ ರೀತಿ ಮಾಡ್ಕೋತಾ ಇದ್ದಾನೆ. ಅನಂತರ ಪ್ರಶ್ನೆ ಕೇಳ್ತಾಳೆ, ತನ್ನನ್ನು ತಾನು ಸೋತ ಮೇಲೆ ನನ್ನನ್ನು ಪಣವಾಗಿಟ್ನೋ ಅಥವಾ ಮುಂಚೆನೋ? ಆ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾ ಇಲ್ಲ. ಅದನ್ನೇ ಒತ್ತಿ ಕೇಳ್ತಾ ಇದ್ದಾನೆ ನಮ್ಮ ಈ ವಿಕರ್ಣ. ಇದಾದ ಮೇಲೆ ದ್ರೌಪದಿಗೆ ಗೊತ್ತಾಯಿತು, ತನ್ನನ್ನು ಕಾಪಾಡ್ತಕ್ಕಂಥವ್ರು ಯಾರೂ ಇಲ್ಲ. ಆಗ ಅವಳಿಗೆ ವ್ಯಾಸ ಮಹರ್ಷಿಗಳು ಜ್ಞಾಪಕಕ್ಕೆ ಬರ್ತಾರೆ. ವ್ಯಾಸ ಮಹರ್ಷಿಗಳು ಒಮ್ಮೆ ನನಗೆ ಹೇಳಿದರು, ನೀನು ತುಂಬ ಕಷ್ಟದಲ್ಲಿರುವಾಗ, ನಿನ್ನ ಸಹಾಯಕ್ಕೆ ಯಾರೂ ಬರದೇ ಇರುವಾಗ ಕೃಷ್ಣ ಪರಮಾತ್ಮ ಒಬ್ಬನೇ ನಿನಗೆ ಸಹಾಯ ಮಾಡ್ತಕ್ಕಂಥವನು. ಆದ್ದರಿಂದ ನೀನು ಅವನನ್ನು ಕುರಿತು ಪ್ರಾರ್ಥಿಸು. ಅದನ್ನು ಜ್ಞಾಪಿಸ್ಕೋತಾಳೆ. ಜ್ಞಾತಂ ಮಯಾ ವಸಿಷ್ಠೇನ ಪುರ ಗೀತಂ ಮಹಾತ್ಮನ ಮಹತಿ ಆಪದಿ ಸಂಪ್ರಾಪ್ತೆ ಸ್ಮರ್ತವ್ಯೋ ಭಗವಾನ್ ಹರಿಹಿ ಅಂತ. ಹಾಗೆ ಆ ಸಭಾ ಮಂಟಪದಲ್ಲಿ ನಿಂತ್ಕೊಂಡೇನೆ ಕೃಷ್ಣನನ್ನು ಕುರಿತು ಪ್ರಾರ್ಥನೆ ಮಾಡ್ಕೋತಾಳೆ. ಗೋವಿಂದ ದ್ವಾರಕಾವಾಸಿನ್ ಕೃಷ್ಣ ಗೋಪೀ ಜನಪ್ರಿಯ ಕೌರವೈ ಪರಿಭೂತಾಂ ಮಾಂ ಕಿಂ ನ ಜಾನಾಸಿ ಕೇಶವ. ಹೇ ನಾಥ ಹೇ ರಮಾನಾಥ ವ್ರಜನಾಥ ಅರ್ತಿನಾಶನ ಕೌರವ ಅರ್ಣವಮಗ್ನಾಂ ಮಾಂ ಉದ್ಧರಸ್ವ ಜನಾರ್ದನ. ಕೃಷ್ಣ ಕೃಷ್ಣ ಮಹಾಯೋಗಿನ್ ವಿಶ್ವಾತ್ಮನ್ ವಿಶ್ವಭಾವನ ಪ್ರಪನ್ನಾಂ ಪಾಹಿ ಗೋವಿಂದ ಕುರು ಮಧ್ಯೆ ಅವಸೀದತಿ. ಕೃಷ್ಣ ಪರಮಾತ್ಮ ದ್ವಾರಕೆಯಲ್ಲಿ ತನ್ನ ಕೋಣೆಯಲ್ಲಿ ಹಾಸಿಗೆ ಮೇಲೆ ಸುಮ್ಮನೆ ಮಲಗಿದಂತೆ, ನಿದ್ದೆ ಮಾಡ್ತಾ ಇಲ್ಲ, ಸುಮ್ಮನೆ ಹಾಗೆ ರೆಸ್ಟಿಂಗ್. ಆತನಿಗೆ ತಕ್ಷಣ ದ್ರೌಪದಿಯ ಪ್ರಾರ್ಥನೆ ಕೇಳಿಸ್ತು. ತುಂಬ ಗಾಬರಿ ಆಯಿತಂತೆ, ದುಃಖ ಆಯಿತಂತೆ. ಅದಕ್ಕೋಸ್ಕರ ಕೃಷ್ಣ ಏನು ಮಾಡ್ದ, ಯಾಜ್ಞಸೇನ್ಯಾವಚಶ್ರುತ್ವ ಕೃಷ್ಣೋ ಗಹ್ವರಿತೋ ಭವತ್ ತ್ಯಕ್ತ್ವಾ ಶಯ್ಯಾಸನಂ ಪದ್ಭ್ಯಾಂ ಕೃಪಾಲು ಕೃಪಯ ಅಭ್ಯಗಾತ್. ಅವನಿಗೆ ಅಲ್ಲಿಯೇ ದ್ರೌಪದಿಯ ಪ್ರಾರ್ಥನೆ ಕೇಳಿಸಿದೆ. ತುಂಬ ಮನಸ್ಸಿಗೆ ದುಃಖವಾಗಿದೆ. ದ್ವಾರಕೆಯಲ್ಲಿ, ಹಸ್ತಿನಾಪುರೆಯಲ್ಲಿ ಕೂಡಲೇ ಅಲ್ಲಿಂದ ಬಂದ. ಅಂದರೆ ಮಾಯಾ ರೂಪದಿಂದ, ಶರೀರದಿಂದ ಬಂದ. ಅಷ್ಟೇ ಅಲ್ವಂತೆ, ಬಂದ ಕೂಡಲೇ ಶ್ರೀಕೃಷ್ಣ ಪರಮಾತ್ಮ ಅದೃಶ್ಯ ರೂಪದಿಂದ ದ್ರೌಪದಿಯ ಸೀರೆಯ ಒಳಗೆ ಕರಗಿ ಹೋಗ್ತಾನೆ. ಕರಗಿ ಹೋದ ಪರಿಣಾಮ ಏನು ಅಂತಂದರೆ, ದ್ರೌಪದಿಯ ಸೀರೆಯನ್ನು ಅವನು ಎಷ್ಟು ಎಳೀತಾ ಇದ್ದರೂ ಕೂಡ ಹೆಚ್ಚಾಗ್ತಾ ಇದೆ, ಬರ್ತಾ ಇದೆ. ಅಂದರೆ ಕೃಷ್ಣ ಪರಮಾತ್ಮ
ಕಷ್ಟ ಬಂದಾಗ ಯಾವ ರೀತಿಯಲ್ಲಿ ಬಂದು ಸಹಾಯ ಮಾಡ್ದ. ಇದು ನಮಗೂ ಕೂಡ ಒಂದು ಪಾಠ ಅಂತ ಹೇಳಬಹುದು. ಯಾಕೆ ಅಂದರೆ ಎಷ್ಟೋ ಸಲ ಜೀವನದಲ್ಲಿ ಮೊದಲು ನಾವು ಹಣವನ್ನು ನಂಬುತ್ತೇವೆ, ಅಧಿಕಾರವನ್ನು ನಂಬ್ತೇವೆ, ಇತರ ಜನರನ್ನು ನಂಬ್ತೇವೆ, ಯಾರ್ಯಾರೋ ಬಂದು ಸಹಾಯ ಮಾಡ್ತಾರೆ ಅಂತ ಕೊನೆಗೆ ಯಾವುದೂ ನಡೆಯಲ್ಲ. ಅಂಥ ಒಂದು ಸ್ಥಿತಿಗೆ ಬಂದಾಗ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ, ವಿ ಆರ್ ಪ್ರಾಕ್ಟಿಕಲಿ ಡ್ರಿವನ್ ಟು ದಿ ವಾಲ್ ಅಂತ ಹೇಳಿಬಿಟ್ಟು, ಅಂಥ ಸಮಯದಲ್ಲಿ ಭಗವಂತನನ್ನು ಜ್ಞಾಪಿಸ್ಕೊಂಡು ಹೃತ್ಪೂರ್ವಕವಾಗಿ ನಾವು ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿ ಕೂಡ ಭಗವಂತನ ಸಹಾಯ ಸಿಕ್ಕುತ್ತೆ. ಅದನ್ನು ದ್ರೌಪದಿಯ ಜೀವನದಲ್ಲಿ ನಾವು ಕಾಣ್ತೇವೆ. ಇನ್ನು ಒಬ್ಬೊಬ್ಬರನ್ನಾಗಿ ಮುಂದಕ್ಕೆ ತೋರಿಸ್ಬಿಟ್ಟು ಹೇಳ್ತಾ ಇದ್ದಾನೆ, ಅನ್ಯೇ ಚ ಬಹವಃ ಶೂರಾಃ ಮದರ್ಥೇ ತ್ಯಕ್ತಜೀವಿತಾಃ ನಾನಾ ಶಸ್ತ್ರಪ್ರಹರಣಾಃ ಸರ್ವೇ ಯುದ್ಧ ವಿಶಾರದಾಃ. ಪಾಂಡವರ ಕಡೆ 17 ಜನರನ್ನು ಹೆಸರಿಸಿದ್ದಾನೆ. ಏಕೆಂದರೆ ಅಲ್ಲಿ ಯುದ್ಧವೀರರ ಸಂಖ್ಯೆ ತುಂಬ ಹೆಚ್ಚು. ಅದಕ್ಕೆ ಹೋಲಿಸಿದರೆ ತನ್ನ ಕಡೆಯ ಮಹಾವೀರರ ಸಂಖ್ಯೆ ಕಡಿಮೆ. ಕೇವಲ ಒಂದು 7 ಜನರನ್ನು ಮಾತ್ರ ಹೆಸರು ಹೇಳಿ ಮಿಕ್ಕವ್ರನ್ನ ಒಟ್ಟಾಗಿ ಸೇರಿಸಿ ಹೇಳ್ತಾ ಇದ್ದಾನೆ. ಇದಲ್ಲದೆ ಇನ್ನೂ ಬೇಕಾದಷ್ಟು ಜನ ವೀರರು ಇದ್ದಾರೆ. ಅವರೆಲ್ಲ ಏನು ಮಾಡಿದ್ದಾರೆ, ನನಗೋಸ್ಕರ ಜೀವ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಒಂದು ತಮಾಷೆ ಏನು ಅಂತಂದರೆ, ಜೀವ ಬಿಡುವುದಕ್ಕೆ ಸಿದ್ಧವಾಗಿ ಬಂದಿದ್ದಾರೆ ಅಂತ ಹೇಳೋದ್ರ ಬದಲು ಆ ಹೆದರಿಕೆಯಲ್ಲಿ ಜೀವ ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಅಂದರೆ ಮುಂದೆ ಏನಾಗುತ್ತೆ ಅನ್ನೋದು ಇವನ ಬಾಯಿಂದಲೇ ಬರ್ತಾ ಇದೆ. ಅವರು ಮದರ್ಥೆ ತ್ಯಕ್ತ ಜೀವಿತ, ನನಗೋಸ್ಕರ ಜೀವ ಬಿಟ್ಬಿಟ್ಟಿದ್ದಾರೆ. ಆದರೆ ಅವರೆಲ್ಲ ಅನೇಕ ಶಸ್ತ್ರಗಳನ್ನು ಉಪಯೋಗಿಸುವುದರಲ್ಲಿ ಮತ್ತು ಯುದ್ಧದಲ್ಲಿ ವಿಶಾರದರು. ಯುದ್ಧಕ್ಕೆ ಮುಂಚೆಯೇ ಅವನ ಮನಸ್ಸಿನಲ್ಲಿ ಈ ರೀತಿ ಭಾವನೆ ಬಂತು ಅಂದರೆ ಸ್ಪಷ್ಟವಾಗಿ ತಿಳ್ಕೋಬಹುದು, ದುರ್ಯೋಧನ ಹೆದರಿದ್ದಾನೆ ಅಂತ. ಈಗ ಮುಂದಿನ ಶ್ಲೋಕ ಸ್ವಲ್ಪ ನಮಗೆ ತೊಂದರೆಯನ್ನು ಕೊಡುತ್ತೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇ ತೇಷಾಂ ಬಲಂ ಭೀಮಾಭಿರಕ್ಷಿತಂ. ಒಂದು ರೀತಿಯಲ್ಲಿ ಇದು ವಿವಾದಾಸ್ಪದವಾಗಿರ್ತಕ್ಕಂಥ ಶ್ಲೋಕ ಅಂತ ಹೇಳ್ಬೋದು. ಸಂಸ್ಕೃತ ಭಾಷೆ ಹೇಗೆ ಅಂದರೆ ಕೆಲವು ಸಲ ಒಂದೇ ಪದಕ್ಕೆ ಬೇರೆ ಬೇರೆ ಅನೇಕ ಅರ್ಥಗಳಿರುತ್ತೆ. ಕೆಲವು ಅರ್ಥಗಳಂತೂ ಒಂದಕ್ಕೊಂದು ವಿರುದ್ಧ. ಇಲ್ಲಿ ಹಾಗಾಗಿದೆ. ಪರ್ಯಾಪ್ತ ಅಪರ್ಯಾಪ್ತ ಅಂತ 2 ಶಬ್ದ. ಅಪರ್ಯಾಪ್ತಂ ತತ್ ಅಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಭೀಷ್ಮಾಚಾರ್ಯರಿಂದ ಕಾಪಾಡಲ್ಪಡ್ತಾ ಇರತಕ್ಕಂಥ ನಮ್ಮ ಈ ಸೈನ್ಯ ಇದೆಯಲ್ಲ, ಅದು ಸಾಲದು. ಅಂದರೆ ಯುದ್ಧದ ದೃಷ್ಟಿಯಿಂದ, ಗೆಲ್ಲುವ ದೃಷ್ಟಿಯಿಂದ ನೋಡಿದಾಗ ಅಪರ್ಯಾಪ್ತಂ, ಏನೂ ಸಾಲದು. ಅದು ಇವ್ರದ್ದಿದೆಯಲ್ಲ, ಬಲಂ ಭೀಮಾಭಿರಕ್ಷಿತಂ, ಭೀಮಸೇನಿಂದ ರಕ್ಷಿತವಾಗಿರ್ತಕ್ಕಂಥ ಈ ಸೈನ್ಯ ಪರ್ಯಾಪ್ತಂ, ಯುದ್ಧವನ್ನು ಗೆಲ್ಲುವುದಕ್ಕೆ ಸಾಕು. ಇದು ಮೊದಲನೇ ಅರ್ಥ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶ ಇದೆ. ಕೌರವರ ಸೈನ್ಯದಲ್ಲಿ ಭೀಷ್ಮಾಚಾರ್ಯರು ಸೇನಾಧಿಪತಿ ಮತ್ತು ಮುಂದುಗಡೆನೇ ನಿಂತಿದ್ದಾರೆ. ಅವರ ಹೆಸರನ್ನು ಹೇಳೋದು ಸರಿ. ಪಾಂಡವರ ಸೈನ್ಯದಲ್ಲಿ ಧೃಷ್ಟದ್ಯುಮ್ನ ಸೇನಾಧಿಪತಿ, ಅವನು ಮುಂದುಗಡೆ ನಿಂತಿದ್ದಾನೆ. ಅವನ ಪಕ್ಕದಲ್ಲಿ ಭೀಮ ಇದ್ದಾನೆ. ಇವನ ಕಣ್ಣಿಗೆ ಭೀಮ ಕಾಣಿಸ್ತಾನೆ ಹೊರತು ಧೃಷ್ಟದ್ಯುಮ್ನ ಕಾಣಿಸ್ತಾ ಇಲ್ಲ. ಅಷ್ಟೊಂದು ಅಂದಮೇಲೆ ಭೀಮನಿಂದ ರಕ್ಷಿತವಾಗಿದ್ದ ಮೇಲೆ ಈ ಸೈನ್ಯ ನಿಜವಾಗಿಯೂ ಕೂಡ ಅದು ಯುದ್ಧಕ್ಕೆ ಯೋಗ್ಯವಾಗಿದೆ. ರಾಮಾನುಜರನ್ನು ವಿಶೇಷವಾಗಿ ಹೇಳ್ತಾರೆ, ದುರ್ಯೋಧನನಿಗೆ ಭಯ ಉಂಟಾಗಿತ್ತು, ಆದ್ದರಿಂದ ತನ್ನ ಸೈನ್ಯ ಸಾಲದು ಅಂತಲೂ ಭೀಮನಿಂದ ರಕ್ಷಿತವಾಗಿರ್ತಕ್ಕಂಥ ಈ ಸೈನ್ಯ ನಿಜವಾಗಿಯೂ ಬಲವತ್ತರವಾಗಿದೆ ಅಂತಲೂ ಅವನ ಮನಸ್ಸಿಗೆ ಬಂದಿದೆ. ಅದನ್ನು ಹೇಳ್ತಾ ಇದ್ದಾನೆ. ಏನೇ ಆಗಲಿ, ಒಟ್ಟಿನಲ್ಲಿ ದುರ್ಯೋಧನನಿಗೆ ಯುದ್ಧದ ಪ್ರಾರಂಭದಲ್ಲಿ ಹೆದರಿಕೆ ಆಗಿದೆ ಅನ್ನೋದನ್ನು ನಾವು ಒಪ್ಪಬಹುದು. ಇದನ್ನು ವಿಶೇಷವಾಗಿ
ಬೇರೆ ಬೇರೆ ವ್ಯಾಖ್ಯಾನಕಾರರು ಸೂಚಿಸ್ತಾರೆ, ಹೇಳ್ತಾರೆ. ಇದಾದ ಮೇಲೆ ಎಲ್ಲ ಸೈನಿಕರಿಗೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಆಯನೇಷು ಚ ಸರ್ವೇಷು ಯಥಾಭಾಗಂ ಅವಸ್ಥಿತಾಃ ಭೀಷ್ಮಂ ಏವ ಅಭಿರಕ್ಷಂತು ಭವಂತಃ ಸರ್ವ ಏವ ಹಿ. ನೀವೆಲ್ಲ ಏನು ಮಾಡಬೇಕು, ಈ ದೊಡ್ಡ ಸೈನ್ಯವನ್ನು ವ್ಯೂಹಾಕಾರದಲ್ಲಿ ನಿಲ್ಲಿಸಿದ್ದಾರೆ. ಅದು ಸುಮಾರು ಒಂದು 7-8 ವ್ಯೂಹಗಳಿವೆ ಯುದ್ಧಶಾಸ್ತ್ರದಲ್ಲಿ. ಅದರಲ್ಲಿ ಪಾಂಡವರು ವಜ್ರವ್ಯೂಹ ಮಾಡಿದ್ದಾರೆ. ಅದನ್ನು ನುಗ್ಗಿಸಿ ಭೇದಿಸಲಿಕ್ಕೆ ಆಗದೇ ಇರತಕ್ಕಂಥ ಭಾಳ ಕಷ್ಟವಾಗಿರ್ತಕ್ಕಂಥದ್ದು. ಇವ್ರದ್ದು ಸೂಚಿ ವ್ಯೂಹನ ಏನೋ ಒಂದು ಹೇಳ್ಕೊಂಡಿದ್ದಾರೆ. ಆ ವ್ಯೂಹ ರಚನೆ ಆದಾಗ ಈ ಸೈನಿಕರೆಲ್ಲ ತಮಗೆ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ನಿಂತಿರಬೇಕು. ಈಗ ನೋಡಿ, ಒಂದು ಫುಟ್ಬಾಲ್ ಮ್ಯಾಚು, ಕ್ರಿಕೆಟ್ ಮ್ಯಾಚು ಆಗುತ್ತೆ. ಪ್ರಾರಂಭದಲ್ಲಿ ಅವ್ರನ್ನೆಲ್ಲ ನಿಲ್ಲಿಸ್ತಾರೆ, ಯಾರ್ಯಾರು ಎಲ್ಲೆಲ್ಲಿ ಇರಬೇಕು ಅಂತ. ಅವರ ಜಾಗ ಬಿಟ್ಬಿಟ್ಟು ಬಂದು ಸೋತೋಗ್ತಾರೆ. ಆದ್ದರಿಂದ ಇರೋ ಜಾಗದಲ್ಲಿ ಇದ್ಕೊಂಡು ಸರಿಯಾದ ರೀತಿಯಲ್ಲಿ ಆಟ ಆಡಬೇಕು. ಇಲ್ಲೂ ಕೂಡ ಹಾಗೇ. ಯಾಕೆಂತಂದರೆ ಈ ವ್ಯೂಹವನ್ನು ರಚನೆ ಮಾಡ್ತಕ್ಕಂಥ ಸೇನಾಧಿಪತಿ ತುಂಬ ಯೋಚನೆ ಮಾಡಿರ್ತಾರೆ. ಇಂಥಿಂತಹ ಸಂದರ್ಭ ಬಂದರೆ ಇಂಥವ್ರು ಹೀಗೆ ಮಾಡಬೇಕು ಅಂತ. ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿರೋದ್ರಿಂದ ನೀವು ಪ್ರತಿಯೊಬ್ಬರೂ ಕೂಡ ಯಥಾಭಾಗಂ ಅವಸ್ಥಿತಾ, ಯಾವ ಯಾವ ಭಾಗದಲ್ಲಿ ನೀವು ನಿಂತಿದ್ದಾರೋ ಆ ಜಾಗದಲ್ಲಿ ಇದ್ದು ಕೆಲಸ ಮಾಡಬೇಕು. ನಿಮ್ಮ ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನು ಅಂತಂದರೆ ಭೀಷ್ಮಂ ಏವ ಅಭಿರಕ್ಷಂತು. ಯುದ್ಧ ಮಾಡೋದಷ್ಟೇ ಅಲ್ಲ, ಯುದ್ಧ ಮಾಡೋದಕ್ಕಿಂತಲೂ ಮುಖ್ಯವಾಗಿ ಭೀಷ್ಮಾಚಾರ್ಯರನ್ನ ರಕ್ಷಿಸಬೇಕು. ಮೊದಲನೇದಾಗಿ ನಮ್ಮ ಕೌರವ ಸೈನ್ಯದ ಸಂಪೂರ್ಣ ಬಲ ಗೆಲ್ಲತಕ್ಕಂಥ ಒಂದು ಶಕ್ತಿ ಅವ್ರನ್ನ ಅವಲಂಬಿಸಿದೆ. ಎಲ್ಲಿ ತನಕ ಅವರು ಗಟ್ಟಿಯಾಗಿರ್ತಾರೋ ಅಲ್ಲಿ ತನಕ ನಮ್ಮ ವಿಜಯ ಖಂಡಿತವಾಗಿ ಸಿಕ್ಕುತ್ತೆ. ಎರಡನೆಯದು, ಅವರು ಸೇನಾಧಿಪತಿಗಳು. ಅಕಸ್ಮಾತ್ತಾಗಿ ಯುದ್ಧದಲ್ಲಿ ಸೇನಾಧಿಪತಿ ಮುಂಚೆ ಹೋಗ್ಬಿಟ್ರೆ ಇಡೀ ಸೈನ್ಯ ಚದರಿ ಹೋಗುತ್ತೆ. ವಿಜಯನಗರದ ಯುದ್ಧದಲ್ಲಿ ಹಾಗೆ ಆಗಿದ್ದು. ಕಡೆ ಯುದ್ಧದಲ್ಲಿ ವಿಜಯನಗರದ ಕಡೆ ಈ ಕುದುರೆ ಸವಾರರದ್ದು ಒಂದು ಯೂನಿಟ್ ಇತ್ತು. ಅವರೆಲ್ಲ ಮುಸಲ್ಮಾನರು. ಅವರಿಗೆಲ್ಲ ಹೆಚ್ಚು ಸಂಬಳ ಕೊಟ್ಟು ಚೆನ್ನಾಗಿ ಶಿಕ್ಷಣ ಕೊಟ್ಟು ಮಾಡಿದರು. ಅವರು ಏನು ಮಾಡಿದ್ರು, ಕಡೆ ಸಮಯದಲ್ಲಿ ಇನ್ನೇನು ವಿಜಯನಗರದ ಸೈನ್ಯ ಗೆಲ್ಲುತ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಅವರು ಆ ಕಡೆ ಹೊರಟೋದ್ರು. ಚರಿತ್ರೆಯಲ್ಲಿ ಬಂದಿರತಕ್ಕಂಥ ವಿಷಯ. ಆ ಕಡೆ ಹೋದ ತಕ್ಷಣ ಶತ್ರು ಸೈನ್ಯದವರು ನುಗ್ಗಿ ಬಂದು ರಾಮರಾಯನ ತಲೆ ಕಡಿದು ಮೇಲ್ಗಡೆ ಎತ್ತಿ ಹಿಡಿದ್ರು. ಅದನ್ನು ಯಾವಾಗ ವಿಜಯನಗರ ಸೈನ್ಯ ನೋಡ್ತೋ ಅವಾಗೆಲ್ಲ ಓಡಿ ಹೋಯಿತು. ಇದು ಬಹಳ ಭಯಂಕರವಾಗಿರ್ತಕ್ಕಂಥ ಒಂದು ಸತ್ಯ. ಅಂದಮೇಲೆ ಸೇನಾಧಿಪತಿಯನ್ನು ಕಾಪಾಡಬೇಕಾದಂಥದ್ದು ಸೈನ್ಯದ ಕರ್ತವ್ಯ. ಯಾಕೆ ಅಂತಂದರೆ ದುರ್ಯೋಧನ ಮನಸ್ಸಿನಲ್ಲಿದೆ, ಈ ಶಿಖಂಡಿ ಒಬ್ಬ ಇದ್ದಾನೆ, ಶಿಖಂಡಿಯನ್ನು ಕಂಡ್ರೆ ನಾನು ಯುದ್ಧ ಮಾಡಲ್ಲ ಅಂತ ಭೀಷ್ಮಾಚಾರ್ಯ ಹೇಳಿದ್ದಾರೆ. ಶಿಖಂಡಿ ಕಾಯ್ತಾ ಇದ್ದಾನೆ ಇದಕ್ಕೋಸ್ಕರಲೇ. ಅವನೇನಾದ್ರು ಅಕಸ್ಮಾತ್ ಹಿಂದಿನಿಂದ ಬಂದುಬಿಟ್ರೆ ಅವನು ತುಂಬ ದ್ವೇಷ ಇದೆ, ಹಿಂದಿನ ಜನ್ಮದಿಂದಲೂ ಬಂದಿರತಕ್ಕಂಥ ದ್ವೇಷ. ಹಿಂದಿನಿಂದ ಅವನೇನಾದರೂ ಬಂದು ಭೀಷ್ಮಾಚಾರ್ಯನ ಕೊಂದು ಹಾಕಿದ್ರೆ, ಆದ್ದರಿಂದ ಎಲ್ಲ ರೀತಿಯಲ್ಲೂ ಕೂಡ ಅವರನ್ನು ರಕ್ಷಿಸಲೇಬೇಕು. ಭೀಷ್ಮಾಚಾರ್ಯರು ಇದನ್ನು ನೋಡ್ತಾ ಇದ್ದಾರೆ. ಮೊದಲು ತನ್ನ ಹತ್ತಿರ ಬರಬೇಕಾಗಿತ್ತು, ಬಂದಿಲ್ಲ. ಎರಡನೆಯದು, ದ್ರೋಣಾಚಾರ್ಯರ ಹತ್ರ ಹೋಗಿದ್ದಾನೆ, ಅವ್ರಿಗೆ ಕೊಡಬೇಕಾದ ಗೌರವ ಕೊಡ್ತಾ ಇಲ್ಲ, ಏಕವಚನದಲ್ಲಿ ಮಾತನಾಡಿಸ್ತಾ ಇದ್ದಾನೆ. ನೋಡಿ, ನಿಮ್ಮ ಶಿಷ್ಯ ಅವನು ಮಾಡಿರ್ತಕ್ಕಂಥ ಸೈನ್ಯ, ನೀವೇ ಅವನಿಗೆ ಟ್ರೈನಿಂಗ್ ಕೊಟ್ಟಿರೋದು, ಅವನೇ ನಿಮಗೆ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾನೆ ಅಂತ ಈ ರೀತಿ ಚುಚ್ಚು ಮಾತನಾಡ್ತಾ ಇದ್ದಾನೆ. ಅದಕ್ಕೋಸ್ಕರ ಅವರೇನು ಮಾಡಿದ್ರು, ಎಷ್ಟೇ ಆದರೂ ಸೈನ್ಯಾಧಿಪತಿಗಳು ದುರ್ಯೋಧನನಿಗೆ ಶಕ್ತಿಯನ್ನು ತುಂಬಿಸಬೇಕು ಅಂಥೇಳಿ ತಸ್ಯ ಸಂಜನಯನ್ ಹರ್ಷಂ ಕುರು ವೃದ್ಧ ಪಿತಾಮಹ ಸಿಂಹನಾದಂ ವಿನದ್ಯ ಉಚ್ಚೈ ಶಂಖಂ ದಧ್ಮೌ ಪ್ರತಾಪವಾನ್.
ಅವನಿಗೆ ದುಃಖ ಹೋಗಿಸಿ ಸಂತೋಷವನ್ನು ಉಂಟು ಮಾಡಬೇಕು ಅಂಥೇಳಿ ಕುರುವೃದ್ಧದ ಪಿತಾಮಹರು ಭೀಷ್ಮರು ಸಿಂಹನಾದವನ್ನು ಮಾಡಿ ಜೋರಾಗಿ ಶಂಖವನ್ನು ಊದ್ತಾರೆ. ಹಿಂದಿನ ಕಾಲದಲ್ಲಿ ಯುದ್ಧವನ್ನು ಮಾಡುವಾಗ ಪ್ರಾರಂಭದಲ್ಲಿ ಸಿಂಹನಾದ ಮತ್ತು ಶಂಖನಾದ. ಸಿಂಹನಾದ ಅಂತಂದರೆ ಒಂದು ರೀತಿಯಲ್ಲಿ ಭಾಳ ಗಟ್ಟಿಯಾಗಿ ಶಬ್ದವನ್ನು ಮಾಡ್ತಕ್ಕಂಥದ್ದು, ಕಿರಿಸ್ತಕ್ಕಂಥದ್ದು. ಶಂಖ ಊದಿದ್ರೆ ಅಲ್ಲಿ ಯುದ್ಧ ಪ್ರಾರಂಭ ಆಯಿತು ಅಂತ ಒಂದು. ಅದಕ್ಕಿಂತಲೂ ಮುಖ್ಯ ಚಾಲೆಂಜಿಂಗ್, ಫಸ್ಟು ಚಾಲೆಂಜ್ ಅವ್ರದ್ದು ಅಂತ, ಬಾ ನೋಡೋಣ ನಿನ್ನ ಕೈನೆಲ್ಲ ಆದರೆ ಅಂತ. ಅದು ಬಹಳ ಮುಖ್ಯ. ಅಲ್ಲಿಗೆ ನಾವು ಒಂದನ್ನು ಗಮನಿಸ್ಬೋದು, ಇಲ್ಲಿ ಪ್ರಾರಂಭದಿಂದಲೂ ಕೂಡ ಸಂಧಿಗೆ ಒಪ್ಪದೇ ಇರತಕ್ಕಂಥವರು ಕೌರವರು. ಇವರು ಯುದ್ಧ ಬೇಡ ಅಂಥೇಳಿ ಬೇಕಾದಷ್ಟು ಪ್ರಯತ್ನ ಪಟ್ಟರು. ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಕೊನೆಯವರೆಗೂ ಪ್ರಯತ್ನ ಪಟ್ಟ, ಒಪ್ಪಲಿಲ್ಲ ಅವರು. ಆಮೇಲೆ ಯುದ್ಧ ಬಂದೇ ಬರುತ್ತೆ ಅಂತಾದಮೇಲೆ ಯುದ್ಧಕ್ಕೆ ಸೇರಿರ್ತಕ್ಕಂಥವರು ಆ ಯುದ್ಧಕ್ಕೆ ಸೇರಿದ ಮೇಲೆ ಯುದ್ಧಕ್ಕೋಸ್ಕರ ಮೊಟ್ಟ ಮೊದಲು ಸಿಂಹನಾದ ಮಾಡಿ ಚಾಲೆಂಜ್ ಮಾಡಿದವರು ಕೂಡ ಅವರೇನೆ. ಅದನ್ನು ನಾವು ಗಮನಿಸಬಹುದು. ಶಂಖಂ ದಧ್ನೋ ಪ್ರತಾಪವಾನ್. ಹೆದರಿರ್ತಕ್ಕಂಥ ದುರ್ಯೋಧನನಿಗೆ ಈ ರೀತಿ ನಾವು ಧೈರ್ಯವನ್ನು ತುಂಬಿಸೋಣ ಅಂತ. ಈಗ ಭೀಷ್ಮಾಚಾರ್ಯರು ಸೇನಾಧಿಪತಿಗಳು ಶಂಖ ಊದೋದನ್ನು ಮಿಕ್ಕವರೆಲ್ಲ ಗಮನಿಸ್ತಾ ಇದ್ದರು. ಅಲ್ಲಿ ಬೇಕಾದಷ್ಟು ಜನ ರಾಜರು ಸೇರಿದ್ದಾರೆ. ಎಲ್ಲ ರಾಜರುಗಳು ಕೂಡ ತಮ್ಮ ತಮ್ಮ ಸೈನ್ಯದ ಜೊತೆಗೆ ಸೇರಿದ್ದಾರೆ. ಎಲ್ಲರ ಕೈಯಲ್ಲೂ ಶಂಖ ಇತ್ತು. ಆಗಿನ ಕಾಲದ ನಿಯಮ ಆಗಿತ್ತು. ಆದ್ದರಿಂದ ಎಲ್ಲರೂ ಪ್ರಾರಂಭ ಮಾಡಿದಂತೆ ಶಂಖ ಊದಲಿಕ್ಕೆ. ತತಃ ಶಂಖಾಶ್ಚ ಭೇರ್ಯಶ್ಚ ಪಣವಾನಕ ಗೋಮುಖಾಃ ಸಹಸಾ ಏವ ಅಭ್ಯಹನ್ಯಂತ ಸಶಬ್ದಸ್ತುಮುಲೋ ಭವತ್. ಶಂಖ ಒಂದು, ಭೇರಿ, ಪಣ ಇವೆಲ್ಲ ಬೇರೆ ಬೇರೆ ರೀತಿಯ ವಾದ್ಯಗಳು. ಯುದ್ಧದ ಸಮಯದಲ್ಲಿ ಘೋಷಣೆ ಮಾಡಲಿಕ್ಕೋಸ್ಕರ ಇರ್ತಕ್ಕಂಥ ವಾದ್ಯಗಳು. ಈಗ ನೋಡಿ, ಶ್ರೀರಾಮಚಂದ್ರ ಕಾಡಿಗೆ ಹೋದ. ಅದಾದಮೇಲೆ ಬರ್ತಾ ಇದ್ದಾನೆ ಹುಡುಕೊಂಡು. ಆವಾಗ ಇವರ ಕಡೆಯವರು ನೋಡ್ತಾರೆ. ಶತ್ರು ಅವನೇನು ಮಾಡ್ತಾನೆ, ತನ್ನ ಸೈನ್ಯದವ್ರನ್ನೆಲ್ಲ ಕರೆಸಿ ಡಂಗೂರ ಹೊರಡಿಸ್ತಾನೆ. ಡಂಗೂರವನ್ನು ಹೊರಡಿಸ್ತಾನೆ. ಯಾತಕ್ಕೆ ಅಂತಂದರೆ ಎಲ್ಲ ಸೈನಿಕರು ಕೂಡ ಸೇರ್ರಿ ಅಲ್ಲಿ ತಕ್ಷಣ ಅಂತ. ಅದು ಆಗಿನ ಕಾಲದ ಒಂದು ಪದ್ಧತಿ. ಸರಿ, ಇಷ್ಟೊಂದು ಕಡೆಯಿಂದ ಶಬ್ದ ಮಾಡಿದ ಮೇಲೆ ಆ ಶಬ್ದದ ಪರಿಣಾಮ ಏನು ಅಂತಂದರೆ ತುಮುಲವಾಗಿತ್ತು. ಪಾಂಡವಾನಾಂ ನ ಕ್ಷೋಭ ಜಾತಃ. ಬಹಳ ಗಟ್ಟಿಯಾಗಿತ್ತು ಶಬ್ದ. ಆದರೆ ಅದರಿಂದ ಪಾಂಡವರಿಗೆ ಏನೂ ಗಾಬರಿ ಆಗಲಿಲ್ಲ. ಹೀಗೆ ಶಬ್ದವನ್ನು ಮಾಡ್ತಕ್ಕಂಥದ್ದು, ಡೋಲು ಮುಂತಾದವುಗಳನ್ನು ಬಾರಿಸೋದು ಯುದ್ಧದ ಪ್ರಾರಂಭದಲ್ಲಿ ಪ್ರಸಿದ್ಧವಾಗಿತ್ತದು. ಕೃಷ್ಣಾರ್ಜುನರು ಬರಬೇಕು. ಅಲ್ಲಿಂದ ನಮಗೆ ಸ್ವಲ್ಪ ಮಟ್ಟಿಗೆ ಗೀತೆಯ ಪ್ರಾರಂಭ ಅಂತ ನಾವು ಭಾವಿಸಬಹುದು. ತತಃ ಶ್ವೇತೈರ್ಹಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತುಃ. ಈಗ ಅಲ್ಲಿಗೆ ದೊಡ್ಡ ರಥ ಬಂದಿದೆ. ಅದು ಚಿನ್ನದ ಬಣ್ಣ, ಬಹುಶಃ ಚಿನ್ನದ ರೇಖೆಗಳನ್ನ ಅದರ ಮೇಲೆ ಮುಚ್ಚಿದ್ದಾರೆ ಅಂತ ಕಾಣುತ್ತೆ. ಜೊತೆಗೆ 5 ಕುದುರೆಗಳು, ಎಲ್ಲ ಬಿಳಿ ಕುದುರೆಗಳು, ಬಹಳ ಭವ್ಯವಾಗಿರ್ತಕ್ಕಂಥ ರಥ. ಅದರಲ್ಲಿ ಮುಂದುಗಡೆ ಕೃಷ್ಣ ಪರಮಾತ್ಮ ಕೂತಿದ್ದಾನೆ, ಹಿಂದುಗಡೆ ಅರ್ಜುನ ಕೂತಿದ್ದಾನೆ. ಅವರು ಈ ಪಿತಾಮಹರ ಶಂಖನಾದವನ್ನು ಕೇಳಿದ ಕೂಡಲೇ ತಾವಿಬ್ಬರು ಕೂಡ ಶಂಖವನ್ನು ಬಾರಿಸ್ತಾರೆ. ಯಾರ್ಯಾರು ಯಾವುದನ್ನು ಬಾರಿಸ್ತಾರೆ ಅನ್ನೋದೇ ಮುಂದೆ ಬರುತ್ತೆ. ಬಟ್ ಇಲ್ಲಿ ಏನಾಗಿದೆ, ಮೊಟ್ಟ ಮೊದಲು ಶಂಖ ಬಾರಿಸಿದವನು ಕೃಷ್ಣ ಪರಮಾತ್ಮ. ಆ ಕಡೆ ಭೀಷ್ಮಾಚಾರ್ಯ ಅವರು ನುಡಿಸಿದ್ರು, ಶಂಖವನ್ನು ಊದಿದ್ರು, ಚಾಲೆಂಜ್ ಮಾಡಿದ್ರು. ಈ ಕಡೆ ಅದನ್ನು ಒಪ್ಕೊಂಡವನು ಯಾರು, ಧೃಷ್ಟದ್ಯುಮ್ನ ಆಗಬೇಕಾಗಿತ್ತು, ಸೇನಾಧಿಪತಿ. ಧೃಷ್ಟದ್ಯುಮ್ನ ಮಾಡಲಿಲ್ಲ, ಭೀಮಾನೂ ಮಾಡಲಿಲ್ಲ. ಮೊಟ್ಟ ಮೊದಲು ಚಾಲೆಂಜ್ ಕೈಗೆ ತಗೊಂಡವನು ಕೃಷ್ಣ.
ಇನ್ನು ಯುದ್ಧದ ಗತಿ ಏನಾಗುತ್ತೆ? ಮಾಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದಧ್ಮತು. ತಮ್ಮ ದಿವ್ಯವಾದ ಶಂಖವನ್ನು ಜೋರಾಗಿ ಊದ್ತಾರೆ. ಅವ್ರದ್ದು ರಥ ಬಹಳ ದೊಡ್ಡದಾಗಿರುತ್ತೆ. ಮಹತಿ ಸ್ಯಂದನೆ ಸ್ಥಿತವು. ಜೊತೆಗೆ ಬಿಳಿಯ ಕುದುರೆಗಳು. ಬಿಳಿಯ ಕುದುರೆ ಧರ್ಮವನ್ನು ಸೂಚಿಸುತ್ತೆ, ಭಾಳ ಪರಿಶುದ್ಧತೆಯನ್ನು ಸೂಚಿಸುತ್ತೆ ಅಂತ ಹೇಳ್ಬೋದು, ಸತ್ವಗುಣವನ್ನು. ಇಲ್ಲಿ ಬಹುಶಃ ಒಂದು ಮಾತನ್ನು ಹೇಳಬೇಕಾಗುತ್ತೆ, ಈ ರಥದ ವಿಷಯ. ಆಗಿನ ಕಾಲದಲ್ಲಿ ಯುದ್ಧ ಆಗಬೇಕಾದ್ರೆ ಯುದ್ಧದಲ್ಲಿ ಒಂದು ಕಡೆ ರಥ, ಇನ್ನೊಂದು ಕಡೆ ಕುದುರೆ ಮತ್ತು ಆನೆ ಮುಂತಾದಂಥ ಪ್ರಾಣಿಗಳು. ಅವುಗಳಿದ್ದರೆ ಆ ಸೈನ್ಯದ ಬಲ ಹೆಚ್ಚಾಗ್ತಾ ಇತ್ತು. ಒಂದು ಸಲ ವರುಣ ಲೋಕದಲ್ಲಿ ವರುಣ ಒಂದೊಂದಾಗಿ 12 ಯಾಗಗಳನ್ನು ಮಾಡಿದಂತೆ. ಪ್ರತಿಯೊಂದು ಯಾಗ ಮಾಡಿದಾಗಲೂ ಕೂಡ ಅಗ್ನಿಯಲ್ಲಿ ಆಹುತಿಗಳನ್ನು ಹಾಕಬೇಕು. ಹಾಕಿದಂಥ ಆಹುತಿಯನ್ನು ಅಗ್ನಿ ತಾನು ಅರಗಿಸಿಕೊಂಡು ಅದರ ಸತ್ವವನ್ನು ಆಯಾ ದೇವತೆಗೆ ತಲುಪಿಸಬೇಕು. ಈಗ 12 ಯಾಗಗಳನ್ನು ಒಂದಾಗುತ್ತೊಂದು ಮಾಡಿದ್ರಿಂದ ಅಗ್ನಿಗೆ ಅಜೀರ್ಣ ಆಯ್ತಂತೆ. ಏನು ಮಾಡೋದು? ಅಜೀರ್ಣ ಆದಮೇಲೆ ಡಾಕ್ಟ್ರ್ ಹತ್ರ ಹೋಗಬೇಕು. ದೇವತೆಗಳಿಗೆ ಡಾಕ್ಟ್ರು ಅಶ್ವಿನಿ ದೇವತೆಗಳು. ಅಗ್ನಿ ಅವರ ಹತ್ರ ಹೋಗಿ ಕೇಳಿದಾಗ ಅವ್ರು ಹೇಳಿದ್ರಂತೆ, ನೋಡಪ್ಪ, ಈ ಭೂಲೋಕದಲ್ಲಿ ಆ ಹಸ್ತಿನಾಪುರದ ಹತ್ತಿರ ಸ್ವಲ್ಪ ದೂರದಲ್ಲಿ ಖಾಂಡವನ ಅಂತ ಒಂದು ವನ ಇದೆ. ಕಾಡು, ದಟ್ಟವಾಗಿರ್ತಕ್ಕಂಥ ಕಾಡು. ಆ ಕಾಡಿನಲ್ಲಿ ಅನೇಕ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳಿವೆ. ಅದರಲ್ಲೂ ದಿವ್ಯವಾಗಿರ್ತಕ್ಕಂಥ ಸಸ್ಯಗಳು, ಮೂಲಿಕೆ, ಔಷಧ ಮೂಲಿಕೆ ಅಂತ ಹೇಳಬಹುದು. ಆ ಔಷಧ ಮೂಲಿಕೆಯನ್ನು ನೀನು ತೆಗೆದುಕೊಳ್ಳುವುದಾದರೆ ನಿನ್ನ ಜೀರ್ಣ ಹೋಗುತ್ತೆ. ಅಂದರೆ ನೀನು ಖಾಂಡವ ವನವನ್ನು ದಹಿಸಬೇಕು, ಕರಗಿಸ್ಕೋಬೇಕು, ತಿನ್ನಬೇಕು ಅದನ್ನು. ಸರಿ, ಈ ಖಾಂಡವನವನ್ನು ದಹಿಸಬೇಕಾದ್ರೆ ಯಾರ್ದಾದ್ರೂ ಸಹಾಯ ಬೇಕಲ್ಲ. ಈಗ ಇಲ್ಲಿ ಕೃಷ್ಣಾರ್ಜುನರು ಇಂದ್ರಪ್ರಸ್ಥವನ್ನು ಕಟ್ಟಬೇಕು ಅಂತ ಜಾಗ ನೋಡ್ತಾ ಇದ್ದಾರೆ. ಹತ್ತಿರ ಬಂದಿದ್ದಾರೆ, ಅಲ್ಲೇ ಇದ್ದಾರೆ. ಆಗ ಅಗ್ನಿ ಏನು ಮಾಡ್ತಾನೆ, ಬ್ರಾಹ್ಮಣನ ವೇಷದಲ್ಲಿ ಬಂದು, ಹೀಗೆ ನನಗೆ ತುಂಬ ಅಜೀರ್ಣ ಆಗಿದೆ, ನಾನು ಅಗ್ನಿ, ನನಗೆ ಈ ರೀತಿ ಹೇಳಿದ್ದಾರೆ, ಈ ಖಾಂಡವನವನ್ನು ನಾನು ತಿನ್ನಬೇಕು, ನೀವು ಅದಕ್ಕೆ ಸಹಾಯ ಮಾಡಬೇಕು. ಅಂದರೆ ಇವನು ಅಗ್ನಿ ಅದನ್ನು ಸುಡಬೇಕಾದ್ರೆ ಅವನಿಗೆ ರಕ್ಷಣೆ ಕೊಡಬೇಕಲ್ಲ. ಆ ಖಾಂಡವನ ಇಂದ್ರನಿಗೆ ಸೇರಿತ್ತಂತೆ. ಇಂದ್ರನಿಗೆ ಇನ್ನೂ ಗೊತ್ತಿಲ್ಲ. ಇವನೇನಾದರೂ ಪ್ರಾರಂಭ ಮಾಡಿದ್ರೆ, ಇಂದ್ರ ಅದನ್ನು ಅಡ್ಡಿಪಡಿಸಿದ್ರೆ, ಆಗ ಅರ್ಜುನ ಮಾತು ಕೊಡ್ತಾನೆ. ಕೃಷ್ಣನ ಸನ್ನಿಧಿಯಲ್ಲಿ ಇಬ್ಬರು ಒಪ್ಕೊಂಡು ಕಾವಲಾಗಿ ನಿಂತ್ಕೋತಾರೆ. ಈಗೇನಾಯಿತು, ಇಂದ್ರನಿಗೆ ಸಿಟ್ಟು ಬಂದು ಬರ್ತಾನೆ. ಇಂದ್ರನಿಗೂ ಅರ್ಜುನನಿಗೂ ಯುದ್ಧ ಆಗುತ್ತೆ. ಅರ್ಜುನ ಬಹಳ ಬೇಗ ಇಂದ್ರನನ್ನು ಸೋಲಿಸಿ ಕಳಿಸ್ಬಿಡ್ತಾನೆ. ಇಂದ್ರ ತನ್ನ ಲೋಕಕ್ಕೆ ಹೋದ್ಮೇಲೆ ಯೋಚನೆ ಮಾಡಿದಂತೆ, ನಾನು ಬೇರೆ ರೀತಿಯಲ್ಲಿ ಅಂತ ಅಡೀತೀನಿ ಅಂತ ಹೇಳಿ ಜೋರಾಗಿ ಮಳೆ ಸುರಿಸಿದಂತೆ ಖಾಂಡವನದ ಮೇಲೆ. ಆಗ ಅರ್ಜುನ ತನ್ನ ಬಾಣಗಳಿಂದ ಛತ್ರಿ ಮಾಡಿಸಿದಂತೆ. ಅರ್ಜುನನ ಛತ್ರಿ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂದೇ ಒಂದು ತೊಟ್ಟು ನೀರು ಕೆಳಗೆ ಬೀಳಿಲ್ಲ ಅಂತ. ಈ ಮಧ್ಯೆ ಅಲ್ಲಿ ಮಯ ಅಂತ ಒಬ್ಬ ರಾಕ್ಷಸ ಇದ್ದ. ಅವನು ಈ ದೇವತೆಗಳ ಹಾವಳಿಯನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಬಂದು ಅಲ್ಲಿ ಔತ್ಕೊಂಡಿದ್ದಂತೆ ಕಾಡಿನಲ್ಲಿ. ಕಾಡಿಗೆ ಬೆಂಕಿ ಹತ್ತಿರ ಅವನಲ್ಲಿರೋದು, ಅವನು ಓಡಿ ಬಂದ ಅರ್ಜುನ ಹತ್ರ, ಕೃಷ್ಣನ ಹತ್ರ. ರಕ್ಷಣೆ ಕೊಡ್ತೀವಿ ಅಂತ ಪಕ್ಕದಲ್ಲಿ ಇಟ್ಕೊಂಡ್ರು. ಇದಾದಮೇಲೆ ಖಾಂಡವನ ಸುಟ್ಟಿದ್ದಾಯಿತು. ಆಮೇಲೆ ಮಯ ನಾನು ಏನು ಮಾಡಲಿ ಅಂತ ಕೇಳಿದಾಗ ಇವರು ಇಂದ್ರಪ್ರಸ್ಥ ನಗರವನ್ನು ಕಟ್ಟಲಿಕ್ಕೆ ಸಹಾಯ ಅವನು ಕೇಳ್ತಾರೆ. ಅವನು ಕಟ್ಟಿಕೊಡ್ತಾನೆ. ಆ ಇಂದ್ರಪ್ರಸ್ಥ ನಗರ ಆದದ್ದೇ ಮಯನಿಂದ ಅಂತ ಹೇಳ್ತಾರೆ. ಇರಲಿ, ಈ ಕಡೆ ಅಗ್ನಿಗೆ ಬಹಳ ಸಂತೋಷ ಆಗಿದೆ, ನನ್ನ ಒಂದು ಆಸೆ ನೆರವೇರಿದೆ. ಈಗ ನಾನು ಏನಾದರೂ ಕೊಡಬೇಕು ಅರ್ಜುನನಿಗೆ.
ಆತ ಯೋಚನೆ ಮಾಡಿ ಮುಂದೆ ಇವರಿಗೆ ಯುದ್ಧ ಬರ್ತಾ ಇದೆ, ಆ ಯುದ್ಧದಲ್ಲಿ ಅನುಕೂಲವಾಗಲಿ ಅಂತ ಹೇಳಿ ಈ ದಿವ್ಯ ರಥವನ್ನು ಅವನು ಕೊಡ್ತಾನೆ. ಅದು ವರ್ಣಲೋಕಕ್ಕೆ ಸೇರಿದ್ದಂತೆ. ಆ ದಿವ್ಯ ರಥ ಬಹಳ ವಿಶಾಲವಾಗಿರ್ತಕ್ಕಂಥ ರಥ ಅದು. ಅದ್ರ ಮೇಲೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಬಾವುಟ. ಆ ಬಾವುಟದಲ್ಲಿ ಸಾಕ್ಷಾತ್ ಹನುಮಂತನೇ ಇದ್ದಾನೆ. ಸೊಗಸಾಗಿರ್ತಕ್ಕಂಥ ಕುದುರೆಗಳು, ಬೇಕಾದಷ್ಟು ಅಸ್ತ್ರಶಸ್ತ್ರಗಳು ಸ್ಟಾಕ್ ಇದಂತೆ, ಬೇಕು ಅಂದರೆ ತೆಗೆದುಕೊಂಡು ಉಪಯೋಗಿಸ್ಬೋದು. ಅಂತಹ ಒಂದು ದಿವ್ಯ ರಥವನ್ನು ಕೊಡ್ತಾನೆ. ಅದು ಒಂದು ಅಗ್ರಿಮೆಂಟ್ ಆಗಿತ್ತಂತೆ, ರಥ ಕೊಡ್ತೀನಿ, ಅದು ಕಡೆಯ ಯುದ್ಧವಾಗುತ್ತಲ್ಲ, ಆ ಯುದ್ಧ ಆದಮೇಲೆ ಇದನ್ನು ಹಿಂದಕ್ಕೆ ನೀವು ವರ್ಣಲೋಕಕ್ಕೆ ಒಪ್ಪಿಸ್ಬಿಡ್ಬೇಕು ಅಂತ. ಇಲ್ಲಿಂದ ನೀವು ಅದನ್ನು ಕಳಿಸ್ಬಿಟ್ರೆ ತಾನಾಗೆ ಹೋಗುತ್ತದು. ಈ ರೀತಿ ಒಂದು ಅವರಿಬ್ಬರಲ್ಲಿ ಮಾತುಕತೆ ಆಗಿತ್ತು. ಸರಿ, ಸಿಕ್ತು, ರಥ ಏನೋ ಸಿಕ್ತು. ಮಹಾಭಾರತದ ಯುದ್ಧ ಮುಗಿದಿದೆ. ಮುಗಿದ ಮೇಲೆ ಆ ರಥದಲ್ಲಿ ಕೃಷ್ಣ ಕುಳಿತಿದ್ದಾನೆ, ಅರ್ಜುನ ಕುಳಿತಿದ್ದಾನೆ. ಹಸ್ತಿನಾವತಿಗೆ ಹಿಂತಿರುಗಿ ಬಂದಿದ್ದಾರೆ. ಯುದ್ಧ ಮುಗಿದು ಹೋಗಿದೆ. ಈಗ ರಥದಿಂದ ಇಳಿಬೇಕಲ್ಲ. ಸಾಮಾನ್ಯವಾಗಿ ನಿಯಮ ಏನು ಅಂತಂದರೆ, ಈ ರಥದ ಯಜಮಾನ ಇಳಿಯೋಲ್ಲ, ಮುಂಚೆ ಅವನು ಅಲ್ಲೇ ಕೂತಿರ್ತಾನೆ. ಕಾರ್ ಡ್ರೈವರ್ ಇದ್ದಾಗೆ ಅಥವಾ ಜಟ್ಕಾ ಸಾಹೇಬ್ ಇದ್ದಾಗೆ ಅವನ ಕೆಳಗಡೆ ಹಿಡಿದು ಹೀಗೆ ದಾರಿ ತೋರಿಸ್ಬೇಕು. ಆದ್ದರಿಂದ ಅರ್ಜುನ ತಿಳ್ಕೊಂಡ, ನಾನೇನು ಕಡಿಮೆನೇ, ಯುದ್ಧ ಮಾಡಿ ಗೆದ್ದವನು ನಾನು ಅಂತ ಅಹಂಕಾರ ಬಂದುಬಿಟ್ಟಿತ್ತು. ಆದರೆ ಕೃಷ್ಣ ಹೇಳ್ದ ನೀನು ಮುಂಚೆ ಇಳಿ ಅಂತ. ಅವನಿಗೆ ಸ್ವಲ್ಪ ಮನಸ್ಸಿಗೆ ಘಾಸಿ ಆಯ್ತಂತೆ. ಆದರೂ ಏನು ಮಾಡೋದು, ಉಪಾಯವಿಲ್ಲ. ತಾನು ಮುಂಚೆ ಇಳಿದ. ತಾನು ಇಳಿದ ಮೇಲೆ ಕೃಷ್ಣ ಇಳಿದ. ಕೃಷ್ಣ ಕೆಳಗಡೆ ಇಳಿದ ತಕ್ಷಣ ಮೇಲ್ಗಡೆ ಹನುಮಂತ ಹಾರಿ ಹೋದ. ರಥ ಬೆಂಕಿ ಹೊತ್ಕೊಂಡು ಸುಟ್ಟು ಹೋಯಿತು. ಆಗ ಅರ್ಜುನಿಗೆ ಆಶ್ಚರ್ಯವಾಯಿತಂತೆ. ಕೃಷ್ಣ ನನ್ನನ್ನು ಯಾತಕ್ಕೋಸ್ಕರ ಇಳಿಸ್ದ ಅಂತ ಅವನಿಗೆ ಅರ್ಥ ಆಯಿತು. ಆದರೆ ಹೀಗೆ ಯಾಕೆ ರಥ ಸುಟ್ಟು ಹೋಯಿತು? ಎಷ್ಟು ಚೆನ್ನಾಗಿತ್ತು ಯುದ್ಧ ಮಾಡುವಾಗ. ಆಗ ಕೃಷ್ಣ ಪರಮಾತ್ಮ ಹೇಳ್ತಾನಂತೆ, ನಿನಗೆ ಆ ರಥದ ವಿಷಯ ಗೊತ್ತಿಲ್ಲ. ಎಂಥ ದಿವ್ಯವಾದ ರಥ ಅಂತಂದರೆ, ಭೀಷ್ಮ, ದ್ರೋಣ, ಕರ್ಣ ಮುಂತಾದವರು ಎಂಥೆಂಥ ಅಸ್ತ್ರಗಳನ್ನು ಉಪಯೋಗಿಸಿದ್ರು. ಆ ಅಸ್ತ್ರಗಳು ನಿನ್ನ ಬಳಿಗೆ ಬರೋದಕ್ಕೆ ಮುಂಚೆ ರಥನೇ ನುಂಗು ಬಿಡ್ತಾ ಇತ್ತು ಅದನ್ನು. ಆದ್ದರಿಂದ ಆ ಅಸ್ತ್ರಗಳೆಲ್ಲ ಅದರಲ್ಲಿತ್ತು. ಅದರಿಂದ ನಿನಗೆ ಅಪಾಯವಾಗ್ತಿತ್ತು. ಮತ್ತು ಅಪಾಯವಾಗೋದ್ರ ಮೂಲಕ ಅದು ಸುಟ್ಟೋಬೇಕಾಗಿತ್ತು. ನಿಜವಾಗಿ ನಾನು ಕೂತಿದ್ದರಿಂದ, ಎಲ್ಲಿಯವರೆಗೆ ನಾನು ಕೂತಿದ್ನೋ ಅಲ್ಲಿಯವರೆಗೆ ಅದಕ್ಕೆ ಅಪಾಯ ಇರಲಿಲ್ಲ. ಆ ರಥ ಏನು ಮಾಡ್ತು, ಈ ಅಸ್ತ್ರಗಳನ್ನೆಲ್ಲ ತಗೊಂಡು ನುಂಗಿಟ್ಕೊಳ್ತು. ನಾನು ಯಾವಾಗ ಇಳಿದ್ನೋ ನನ್ನ ರಕ್ಷಣೆ ಹೋಯಿತೋ ಹೊತ್ಕೊಂಡು ಉರಿದೋಯ್ತು. ಇನ್ನು ಅದು ವರ್ಣಲೋಕಕ್ಕೆ ಹಿಂತಿರುಗಿ ಹೋಗಿದೆ. ಇದು ಆ ರಥದ ಕಥೆ. ಇದು ಕೂಡ ಮಹಾಭಾರತದಲ್ಲೇ ಬರುತ್ತೆ. ಇಂತಹ ಅದ್ಭುತವಾದ ರಥದಲ್ಲಿ ಕುಳಿತುಕೊಂಡು ಅವರಿಬ್ಬರು ಕೂಡ ಬಂದಿದ್ದಾರೆ ಮತ್ತು ತಮ್ಮ ಅತ್ಯಂತ ದಿವ್ಯವಾಗಿರ್ತಕ್ಕಂಥ ಶಂಖಗಳನ್ನು ಊದ್ತಾ ಇದ್ದಾರೆ. ದಿವ್ಯವು ಶಂಖವು ಪ್ರದಧ್ಮತು. ಆ ಶಂಖಗಳ ಹೆಸರನ್ನು ಕೂಡ ಹೇಳ್ತಾನೆ. ಈ ಮಹಾಪುರುಷರ ಹೆಸರುಗಳಲ್ಲೇ ಪ್ರತಿಯೊಬ್ಬ ಮಹಾಪುರುಷ ತಾನು ಇಟ್ಕೊಂಡಿರ್ತಕ್ಕಂಥ ಆಯುಧಾದಿಗಳಿಗೂ ಹೆಸರು ನೋಡ್ತಾ ಇದ್ರು ಆಗಿನ ಕಾಲದಲ್ಲಿ. ಶ್ರೀರಾಮಚಂದ್ರನಿಗೆ ಗಾಂಡೀವ ಇತ್ತು, ಅದು ಕೋದಂಡ ಇತ್ತು. ಅರ್ಜುನನಿಗೆ ಗಾಂಡೀವ ಇತ್ತು. ಅದೇ ರೀತಿ ಮಹಾವಿಷ್ಣುವಿನ ಇತರ ಆಯುಧಗಳಿಗೂ ಕೂಡ ಹೆಸರನ್ನು ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಶಂಖಗಳಿಗೆ ಹೆಸರನ್ನು ಕೊಡ್ತಾರೆ ಮುಂದಿನ 2 ಶ್ಲೋಕಗಳಲ್ಲಿ. ಪಾಂಚಜನ್ಯಂ ಹೃಷಿಕೇಶ ದೇವದತ್ತಂ ಧನಂಜಯ ಪೌಂಡ್ರಂ ದಧ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರ ಅನಂತವಿಜಯಂ ರಾಜ ಕುಂತಿಪುತ್ರ ಯುಧಿಷ್ಠಿರ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ. ಇದರಲ್ಲಿ 2 ವಿಷಯ ಮಾತ್ರ ನಾವು ನೋಡ್ಕೋಬೋದು. ಈ ಪಾಂಚಜನ್ಯ ಅನ್ನೋದು ಕೃಷ್ಣ ಪರಮಾತ್ಮನ ಶಂಖದ ಹೆಸರು. ಕೃಷ್ಣ ಬಲರಾಮ ಇಬ್ಬರು ಕೂಡ ಸಾಂದೀಪನಿ ಮಹರ್ಷಿ ಆಶ್ರಮದಲ್ಲಿ ಕಾಲವನ್ನು ಕಳೆದಿದ್ದಾರೆ ವಿದ್ಯಾಭ್ಯಾಸಕ್ಕಾಗಿ. ಭಾಗವತ ಹೇಳೋ ಪ್ರಕಾರ
64 ದಿನಗಳಲ್ಲಿ 64 ವಿದ್ಯೆಗಳನ್ನು ಕಲಿತು ಅಲ್ಲಿಂದ ಗುರುಗಳಿಂದ ಹೊರಡಬೇಕು, ಗುರುಗೃಹ ಬಿಟ್ಟು. ಆಗ ಗುರುದಕ್ಷಿಣೆಯನ್ನು ಕೊಡಬೇಕಾಗಿತ್ತು. ಸಂದೀಪನಿ ಹೇಳ್ತಾರೆ, ಅವಳನ್ನು ಕೇಳು, ತಮ್ಮ ಪತ್ನಿಗೆ, ಗುರುಮಾತೆ. ಆಗ ಆಕೆ ಹೇಳ್ತಾಳೆ, ನಮಗೆ ಒಬ್ಬ ಮಗ ಇದ್ದ, ಅವನು ಒಂದು ಸಲ ಈಜೋದಕ್ಕೆ ಹೋದಾಗ ಸಮುದ್ರವನ್ನು ನುಂಗಿಬಿಡ್ತು. ನಮಗೆ ಮಗನನ್ನು ಹಿಂತಿರುಗಿ ಕೊಟ್ಟರೆ ಸಂತೋಷ. ಅವರಿಬ್ಬರಿಗೂ ಗೊತ್ತಿತ್ತು ಶ್ರೀಕೃಷ್ಣ ಪರಮಾತ್ಮ ಸಾಮಾನ್ಯ ಅಲ್ಲ ಅಂತ. ಸರಿ, ಕೃಷ್ಣ ಮತ್ತು ಬಲರಾಮ ಸಮುದ್ರಕ್ಕೆ ಬರ್ತಾರೆ. ಸಮುದ್ರ ಹೇಳುತ್ತೆ, ನಾನು ಖಂಡಿತ ಅವನನ್ನು ತಗೊಳ್ಳಿಲ್ಲ. ನನ್ನ ಒಳಗೆ ಒಬ್ಬ ಪಂಚಜನ ಅಂತ ಒಬ್ಬ ರಾಕ್ಷಸ ಇದ್ದಾನೆ, ಅವನನ್ನು ತಗೊಂಡ್ರೋದು ಈ ಹುಡುಗನನ್ನು ಅಂತ. ಸರಿ, ಹುಡುಕೊಂಡು ಹೋಗ್ತಾರೆ. ಒಂದು ದೊಡ್ಡ ಶಂಖ, ಆ ಶಂಖದೊಳಗೇನು ಪುಟಾಣಿ ಹುಳದ ಹಾಗೆ ಔತ್ಕೊಂಡಿರ್ತಾನೆ ಅವನು ರಾಕ್ಷಸ. ಕೃಷ್ಣ ಹೋಗಿದ್ದೇನೆ, ಅವನನ್ನು ಆಚೆ ಬರೆಸ್ತಾನೆ, ಅವನ್ನ ಸಂಹಾರ ಮಾಡ್ತಾನೆ, ಶಂಖವನ್ನು ಇಟ್ಕೋತಾನೆ. ಆದರೆ ಈ ಹುಡುಗ ಇರಲ್ಲ ಅಲ್ಲಿ. ಆನಂತರ ಗೊತ್ತಾಗುತ್ತೆ ಕೃಷ್ಣನಿಗೆ, ಆ ಹುಡುಗನ ಶರೀರವನ್ನು ಇವನು ತಿಂದು ಹಾಕಿಬಿಟ್ಟಿದ್ದಾನೆ, ಅವನ ಜೀವಾತ್ಮ ಯಮಲೋಕದಲ್ಲಿದ್ದಾನೆ ಅಂತ. ಆನಂತರ ಯಮಲೋಕಕ್ಕೆ ಹೋಗಿ ಅಲ್ಲಿ ಈ ಶಂಖವನ್ನು ಊದಿ ಯಮನಿಗೆ ಹೆದರಿಸಿ ಅದ ಜೀವಾತ್ಮನ ಕರ್ಕೊಂಡು ಬರ್ತಾನೆ. ಅವನಿಗೆ ಮತ್ತೆ ದೇಹವನ್ನು ಕೊಟ್ಟು ಗುರುಗಳಿಗೆ ಒಪ್ಪಿಸ್ತಾನೆ. ಇಷ್ಟೆಲ್ಲ ನಡೆದೇ ಅದು ಆ ಸಂದರ್ಭದಲ್ಲಿ ಅವನಿಗೆ ಸಿಕ್ಕಿದಂತಹ ಶಂಖ, ಅದರಿಂದ ಅದನ್ನು ಪಾಂಚಜನ್ಯ ಅಂತ ಕರೆದರು. ಪಂಚಜನನ ಹತ್ತಿರ ಇದ್ದದ್ರಿಂದ ಪಾಂಚಜನ್ಯ. ದೇವದತ್ತಂ ಧನಂಜಯ. ಒಂದು ಸಲ ಈ ಅರ್ಜುನ ದೇವತೆಗಳಿಗೂ ಮತ್ತು ಅಸುರರಿಗೂ ಯುದ್ಧವಾಯಿತು. ಆ ಸಂದರ್ಭದಲ್ಲಿ ಸಹಾಯಕ್ಕೋಸ್ಕರ ಹೋಗಿದ್ದಾನೆ ಅರ್ಜುನ. ದೇವತೆಗಳಿಗೆ ಸಹಾಯ ಮಾಡಿದ್ದಾನೆ. ಅರ್ಜುನನ ಸಹಾಯದಿಂದ ದೇವತೆಗಳು ಗೆದ್ದಿದ್ದಾರೆ. ಅದಕ್ಕೋಸ್ಕರ ದೇವತೆಗಳು ಭಾಳ ಸಂತೋಷದಿಂದ ಅದ್ಭುತವಾದ ಒಂದು ಶಂಖವನ್ನು ಕೊಡ್ತಾರಂತೆ. ಆದ್ದರಿಂದ ಅದಕ್ಕೆ ದೇವದತ್ತ ಅನ್ನೋ ಹೆಸರು ಬಂತು. ಹೀಗೆ ಒಟ್ಟಿನಲ್ಲಿ ಪ್ರತಿಯೊಬ್ಬರ ಬಳಿಯೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದೊಂದು ಶಂಖ ಇದೆ. ಇವರೆಲ್ಲ ಸೇರಿ ಒಟ್ಟಾಗಿ ಆ ಶಂಖವನ್ನು ನುಡಿಸ್ತಾರೆ. ಮೊಟ್ಟ ಮೊದಲು ಕೃಷ್ಣ ಪರಮಾತ್ಮ, ಅವನ ಜೊತೆಯಲ್ಲಿ ಅರ್ಜುನ, ಅನಂತರ ಇತರ ಪಾಂಡವರು. ಅರ್ಥ ಏನು ಅಂತಂದರೆ, ಅವರ ಕಡೆ ಒಬ್ಬ ಭೀಷ್ಮರು ಶಂಖವನ್ನು ಊದಿದ್ರೆ ಪಾಂಡವರ ಕಡೆ ಕೃಷ್ಣ ಪರಮಾತ್ಮ ಮತ್ತು ಪಂಚಪಾಂಡವರು, ಅದಾದಮೇಲೆ ಉಳಿದವರು. ಅಂದರೆ ಅವರಿಗೆ ಪ್ರತಿಯಾಗಿ ನಿಂತಿರತಕ್ಕಂಥ ಸೈನ್ಯದ ಕಡೆಯಿಂದ ಬಹಳ ಬಲವಾಗಿರತಕ್ಕಂಥ ಪ್ರತಿಭಟನೆ ಬಂದಿದೆ ಅಂತ ಹೇಳಬಹುದು. ಒಟ್ಟಿನಲ್ಲಿ ಕೃಷ್ಣ ಪರಮಾತ್ಮ ಪರೋಕ್ಷ ಸೇನಾಧಿಪತಿಯಾಗಿ ತನ್ನ ಕೃಪೆ ಇದೆ ಅಂತ ಅದನ್ನು ತೋರಿಸೋದಕ್ಕೋಸ್ಕರ ಮೊದಲು ಶಂಖವನ್ನು ನುಡಿಸ್ತಾನೆ. ಇದಾದ ಮೇಲೆ ಉಳಿದವರ ಹೆಸರುಗಳನ್ನು ಹೇಳುತ್ತೆ ಗೀತೆ. ಕಾಶ್ಯಶ್ಚ ಪರಮೇಶ್ವಾಸಃ, ಶಿಖಂಡೀ ಚ ಮಹಾರಥಃ, ಧೃಷ್ಟದ್ಯುಮ್ನೋ ವಿರಾಟಶ್ಚ, ಸಾತ್ಯಕಿಶ್ಚ ಅಪರಾಜಿತಃ, ದ್ರುಪದೋ ದ್ರೌಪದೇಯಾಶ್ಚ, ಸರ್ವಶಃ ಪೃಥ್ವೀಪತೆ, ಸೌಭದ್ರಶ್ಚ ಮಹಾಬಾಹು, ಶಂಖಾನ್ ದದ್ಮುಃ ಪೃಥಕ್ ಪೃಥಕ್. ಇಲ್ಲಿ ಒಂದೇ ಒಂದು ವಿಷಯವನ್ನು ಮಾತ್ರ ನಾವು ಹೇಳಬಹುದು. ಶಿಖಂಡಿಯ ವಿಷಯ ವಿಚಿತ್ರವೀರ್ಯ ಎಂಬತಕ್ಕಂಥ ಒಬ್ಬ ರಾಜಕುಮಾರ ಉಳಿದಿದ್ದಾನೆ, ಶಂತನುವಿನ ಮಗ. ಶಂತನುವಿನ ಎರಡನೇ ಮಗ ಅವನು. ಮೊದಲನೇ ಮಗ ಚಿತ್ರಕೇತು, ಅವನು ಗಂಧರ್ವನಿಂದ ಕೊಲ್ಲಲ್ಪಡ್ತಾನೆ. ಈಗ ವಿಚಿತ್ರವೀರ್ಯನಿಗೆ ಮದುವೆ ಮಾಡಬೇಕಾದ್ರೆ ಸರಿಯಾದ ಹೆಣ್ಣನ್ನು ತರಬೇಕು. ಆ ಕೆಲಸವನ್ನು ಭೀಷ್ಮ ಮಾಡ್ತಾನೆ, ಅಣ್ಣ. ಅವನು ಹೋಗ್ತಾನೆ. ಕಾಶಿರಾಜನ ಅರಮನೆಯಲ್ಲಿ ಸ್ವಯಂವರ ನಡೀತಾ ಇದೆ. ಹೋಗಿ ಆ ಕಾಶಿರಾಜನ 3 ಜನ ಹೆಣ್ಣು ಮಕ್ಕಳನ್ನು, ಅಂಬಾಲಿಕಾ, ಅಂಬಿಕಾ, 3 ಜನರನ್ನು ಬಲವಂತ ಕರ್ಕೊಂಬರ್ತಾನೆ, ಅಲ್ಲಿ ರಾಜರನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿ. ಆಗ ಈ 3 ಕರೆದುಕೊಂಡು ಬಂದು ವಿಚಿತ್ರವೀರ್ಯನಿಗೆ ಮದುವೆ ಮಾಡಿಸ್ಬೇಕು ಅಂತ ಇದ್ದಾಗ ಅಂಬಾ ಹೇಳ್ತಾಳೆ, ನಾನು ಶಾಲ್ವರಾಜನನ್ನು ಪ್ರೀತಿಸ್ತಾ ಇದ್ದೇನೆ, ನಾನು ಅವನನ್ನು ಮದುವೆ ಆಗ್ತೇನೆ. ಆಗ ಭೀಷ್ಮಾಚಾರ್ಯರು ಹೇಳಿದ್ರಂತೆ, ಖಂಡಿತ
ಗೌರವದಿಂದ ಕಳಿಸಿಕೊಡ್ತಾರೆ ಆಕೆಯನ್ನು. ಅವಳು ಹೋಗಿ ಶಾಲು ಮಹಾರಾಜನನ್ನು ಕೇಳಿದಾಗ ಹೀಗಾಯಿತು ಅಂತ ಅವನು ಜೋರಾಗಿ ನಗ್ಬಿಟ್ಟು ಹೇಳಿದಂತೆ, ನಾನು ಭೀಷ್ಮನ ಕೈಯಲ್ಲಿ ಸೋತಿದ್ದೀನಿ, ಶಾಸ್ತ್ರದ ಪ್ರಕಾರ ನಾನು ನಿನ್ನನ್ನು ಮದುವೆ ಆಗೋ ಹಾಗಿಲ್ಲ, ನೀನು ಭೀಷ್ಮನ ಹತ್ತಿರನೇ ಹೋಗು. ಸರಿ, ಆಕೆ ಹಿಂತಿರುಗಿ ಬಂದು ಭೀಷ್ಮನನ್ನು ಕೇಳಿದಾಗ ಭೀಷ್ಮ ಹೇಳ್ತಾನೆ, ನಾನೇನು ಮಾಡಲಿ, ಆಜನ್ಮ ಬ್ರಹ್ಮಚಾರಿ ಆಗ್ತೀನಿ, ನಮ್ಮ ತಾಯಿಗೆ ಮಾತು ಕೊಟ್ಟಿದ್ದೀನಿ, ನಾನು ತಂದೆಗೆ ಮಾತು ಕೊಟ್ಟಿದ್ದೀನಿ, ಸಾಧ್ಯವಿಲ್ಲ. ಆಗ ಅವಳಿಗೆ ಕೋಪ ಬರುತ್ತೆ. ಈ ಕಡೆ ಅವನು ಇಲ್ಲ, ಭೀಷ್ಮನೂ ಇಲ್ಲ. ಪರಶುರಾಮನ ಹತ್ರ ಹೋಗ್ತಾಳೆ. ಪರಶುರಾಮ ಭೀಷ್ಮನಿಗೂ ಕೂಡ ಗುರು. ಭೀಷ್ಮ ದ್ರೋಣ ಅವನಿಂದಲೇ ಕಲ್ತಿದ್ದು ಈ ಎಲ್ಲ ಯುದ್ಧ ವಿದ್ಯೆಯನ್ನು. ಪರಶುರಾಮ ಎಷ್ಟಾದರೂ ಸಿಟ್ಟಿನ ಮನುಷ್ಯ. ಭೀಷ್ಮನ ಕರೆಸ್ತಾನೆ, ಹೇಳ್ತಾನೆ. ಭೀಷ್ಮ ಒಪ್ಪೋದಿಲ್ಲ. ಸರಿ, ಯುದ್ಧ ಮಾಡು. ಯುದ್ಧ ಮಾಡಿ ಯುದ್ಧದಲ್ಲಿ ಸೋತರೆ ಅವ್ರು ಹೇಳ್ದಾಗ ಕೇಳಬೇಕು. ಭೀಷ್ಮ ಯುದ್ಧ ಮಾಡ್ತಾನೆ. ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾನೆ ಅಂತಂದರೆ ಪರಶುರಾಮನಿಗೆ ಅವನು ಸೋಲಿಸ್ಲಿಕ್ಕೆ ಆಗಲಿಲ್ಲ. ಸಮ ಈಕ್ವಲ್. ಆವಾಗ ಪರಶುರಾಮನು ಹೇಳ್ತಾರಂತೆ, ಅಮ್ಮ ನನ್ನ ಕೈನಲ್ಲಿ ಏನಾಗಲ್ಲ, ಮುಗೀತು, ನೀನು ಶಿವನನ್ನು ಕುರಿತು ತಪಸ್ಸು ಮಾಡಿ ಇನ್ನೇನು ಬೇಕಾದರೂ ಮಾಡ್ಕೋ ಅಂತ. ಅವಳು ಅಂಬಾ ಹೋಗಿ ಶಿವನನ್ನು ಕುರಿತು ತಪಸ್ಸು ಮಾಡ್ತಾಳೆ. ವರ ಕೇಳ್ತಾಳೆ, ನಾನು ಭೀಷ್ಮನನ್ನು ಕೊಲ್ಲಬೇಕು ಮುಂದಿನ ಜನ್ಮದಲ್ಲಿ. ಆ ವರದ ಪ್ರಭಾವದಿಂದ ದೃಪದನ ಮಗಳಾಗಿ ಹುಟ್ಟುತ್ತಾಳೆ. ಮೊದಲು ಮಗಳಾಗಿ ಹುಟ್ಟುತ್ತಾಳೆ, ಅನಂತರ ಒಬ್ಬ ರಾಕ್ಷಸನ ವಿಶೇಷ ಶಕ್ತಿಯಿಂದ ಮಗನಾಗ್ತಾನೆ. ಆದ್ದರಿಂದ ಅವಳಿಗೆ ಶಿಖಂಡಿ ಅನ್ನೋ ಹೆಸರು ಬಂತು. ಮುಂಚೆ ಮಗಳಾಗಿ ಹುಟ್ಟಿ ಅನಂತರ ಒಂದು ವಿಶೇಷ ಶಕ್ತಿಯಿಂದ ಯಕ್ಷ ಅಥವಾ ರಾಕ್ಷಸ ಅವಳನ್ನು ಹುಡುಗನನ್ನಾಗಿ ರಾಜಪುತ್ರನನ್ನಾಗಿ ಮಾಡಿದ್ದರಿಂದ ಅವಳು ಇದೂ ಅಲ್ಲ ಅದೂ ಅಲ್ಲ ಅನ್ನೋ ಸ್ಥಿತಿಯಲ್ಲಿ ಇದ್ಳು. ಅಂದಮೇಲೆ ಭೀಷ್ಮಾಚಾರ್ಯನಿಗೆ ಇದೆಲ್ಲ ಗೊತ್ತಿತ್ತಲ್ಲ, ಈ ಅಂಬೆ ನನ್ನನ್ನು ಕೊಲ್ಲೋದಕ್ಕೋಸ್ಕರಲೇ ಈ ಶಿಖಂಡಿ ರೂಪದಲ್ಲಿ ಬಂದಿದ್ದಾಳೆ. ಎಷ್ಟೇ ಆದರೂ ಅವಳು ಹೆಂಗಸಿನ ಜೊತೆಗೆ ನಾನು ಯುದ್ಧ ಮಾಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಅವರು ಮುಂಚೆನೇ ಹೇಳಿದ್ರಂತೆ ಯುಧಿಷ್ಠಿರನಿಗೆ, ಶಿಖಂಡಿ ಎದುರುಗಡೆ ಬಂದರೆ ನಾನು ಶಸ್ತ್ರ ಸನ್ಯಾಸ ಮಾಡ್ತೇನೆ. ಆದ್ದರಿಂದ ಇವರೇನು ಮಾಡಿದೆ, ಪಾಂಡವರು ಶಿಖಂಡಿಯನ್ನು ಇಟ್ಕೊಂಡು ಕೊನೆಯ ಸಮಯದಲ್ಲಿ ಭೀಷ್ಮನ ಹತ್ತಿರ ಭಯಂಕರವಾಗಿ ಯುದ್ಧ ಮಾಡ್ತಕ್ಕಂತಹ ಸಮಯದಲ್ಲಿ ಶಿಖಂಡಿಯನ್ನು ಮುಂದೆ ಇಟ್ಕೊಂಡು ಅರ್ಜುನ ಹಿಂದುಗಡೆಯೇ ಯುದ್ಧ ಮಾಡೋದು. ಎಷ್ಟು ಅದ್ಭುತವಾಗಿ ಬಾಣಗಳು ಬರ್ತಾ ಇವೆ ಅಂತಂದರೆ ಶಿಖಂಡಿ ಸುಮ್ಮನೆ ಡ್ರಾಮಾ ಮಾಡ್ತಾ ಇದ್ದಾನೆ ಅಷ್ಟೇ, ನಾಟಕ. ಅದು ಹಿಂದುಗಡೆಯಿಂದ ಅರ್ಜುನ ಹೊಡಿತಾ ಇದ್ದಾನೆ. ಆವಾಗ ಅರ್ಥ ಆಗುತ್ತೆ ಭೀಷ್ಮಾಚಾರ್ಯರಿಗೆ. ಯಾವಾಗ ಅವ್ರಿಗೆ ಅರ್ಥ ಆಗುತ್ತೋ ಆವಾಗ ಅವರೇನು ಮಾಡ್ತಾರೆ, ಶಸ್ತ್ರ ಸನ್ಯಾಸ ಮಾಡಿದ ಫಲವಾಗಿ ಅರ್ಜುನನ ಬಾಣಗಳಿಂದ ನೊಂದು ರಥದಿಂದ ಕೆಳಗೆ ಬಿದ್ದುಬಿಡ್ತಾರೆ. ಬಿದ್ದ ಮೇಲೆ ಅವರು ಶರಶಯ್ಯನಿರ್ತಾರೆ, ನಮ್ಮೆಲ್ಲ ಗೊತ್ತಿರ್ತಕ್ಕಂಥ ಕಥೆ. ಆಮೇಲೆ ಉತ್ತರಾಯಣ ಕಾಲಕ್ಕಾಗಿ ಅವರು ಕಾದು ಆನಂತರ ದೇಹವನ್ನು ಬಿಡ್ತಾರೆ. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ಪಾಂಡವರಿಗೆ ಹೇಳ್ತಾನೆ, ಅವರು ಜ್ಞಾನದ ನಿಧಿ, ಅವರಿಂದ ಎಲ್ಲ ಜ್ಞಾನವನ್ನು ಪಡ್ಕೋ ಅಂತ. ಅದಕ್ಕೆ ಯುಧಿಷ್ಠಿರ ಮತ್ತು ಇತರ ಪಾಂಡವರು ಹೋಗಿ ಅನೇಕ ಪ್ರಶ್ನೆಗಳನ್ನು ಕೇಳಿ ವಿಶೇಷವಾಗಿ ರಾಜನ ಕರ್ತವ್ಯಗಳು ಹೇಗಿರಬೇಕು ಅನ್ನೋದನ್ನು ತಿಳ್ಕೊತಾರೆ. ಇದೆಲ್ಲ ಶಾಂತಿ ಪರ್ವದಲ್ಲಿ ಬರತಕ್ಕಂಥದ್ದು. ಅದೇ ಸಮಯದಲ್ಲೇ ವಿಷ್ಣು ಸಹಸ್ರನಾಮ ಕೂಡ ಬರೋದು. ಭೀಷ್ಮಾಚಾರ್ಯರು ತುಂಬ ಭಕ್ತಿಯಿಂದ ಹೇಳ್ತಾರೆ, ಈ ವಿಷ್ಣು ಸಹಸ್ರನಾಮವನ್ನು ನಾನು ಈ ರೀತಿ ಕಲ್ತಿದ್ದೇನೆ, ನಿಮಗೂ ಕೂಡ ಹೇಳ್ತೇನೆ. ಅಲ್ಲಿ ಒಂದು ಸ್ವಾರಸ್ಯ ಏನು ಅಂತಂದರೆ, ಭೀಷ್ಮಾಚಾರ್ಯರು ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇದ್ದಾಗ ಪಕ್ಕದಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ದವನು ಕೃಷ್ಣ. ಯಾರ ಮೇಲೆ ಆ ಸಹಸ್ರನಾಮವನ್ನು ಮಾಡಲಾಗಿದೆಯೋ ಅವನೇಲಿ ಸಾಕ್ಷಾತ್ ಕೂಡ್ತಿದ್ದಾನೆ. ಆದ್ದರಿಂದಲೇ ಇವತ್ತಿಗೂ ಕೂಡ ವಿಷ್ಣು ಸಹಸ್ರನಾಮಕ್ಕೆ ನಾವು ತುಂಬ ಬೆಲೆಯನ್ನು ಗೌರವವನ್ನು ಕೊಡ್ತೇವೆ. ಸಘೋಷೋ ಧಾರ್ತರಾಷ್ಟ್ರಾನಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥ್ವೀಂಚೈವ ತುಮುಲೋ ವ್ಯನುನಾದಯನ್. ಕೌರವರ ಕಡೆ ಭೀಷ್ಮಾಚಾರ್ಯ ಶಂಖ ಊದಿದ್ರು, ಮಿಕ್ಕವರು ಎಲ್ಲ ಶಂಖ ಊದೋದ್ರ ಜೊತೆಗೆ ಬೇಕಾದಷ್ಟು ವಾದ್ಯಗಳನ್ನು ನುಡಿಸಿದ್ರು. ಆದರೆ ಏನಾಗಲಿಲ್ಲ, ಪಾಂಡವರ ಮೇಲೆ ಅದರ ಪ್ರಭಾವವೇ ಆಗಲಿಲ್ಲ. ಈಗ ಈ ಪಾಂಡವರು ಕೃಷ್ಣನಿಂದ ಹಿಡಿದು ಪಾಂಡವರು ಮಾಡಿರ್ತಕ್ಕಂಥ ಘೋಷ ಶಂಖನಾದದಿಂದ ಈ ಕೌರವರ
ಹೃದಯ ಒಡೆದೋಯ್ತಂತೆ. ಸಘೋಷೋ ಧಾರ್ತರಾಷ್ಟ್ರಾಣ ಹೃದಯನೇ ವ್ಯದಾರಯತೆ, ಅವರ ಹೃದಯಗಳನ್ನು ಸೀಳುವ ಹಾಗೆ ಅಷ್ಟು ಭಯಂಕರವಾಗಿತ್ತು ಆ ಶಬ್ದ. ಇಲ್ಲಿ ಮಧುಸೂದನ ಸರಸ್ವತಿಗಳು ಹೇಳ್ತಾರೆ, ಭೀಷ್ಮ ದ್ರೋಣಾದಿ ನಾಮಪಿ ಅಂತ. ಭೀಷ್ಮ ದ್ರೋಣರಿಗೂ ಕೂಡ ನಡುಕ ಬಂದ್ಬಿಡ್ತಂತೆ. ಎಷ್ಟಾದರೂ ಶಂಖ ಮೊದಲು ಬಾರಿಸಿದ ಕೃಷ್ಣ ತಾನೇ, ಆದ್ದರಿಂದ ಭೀಷ್ಮಾದಿಗಳ ಶಂಖನ ಆದ್ದರಿಂದ ಪಾಂಡವ ಸೈನ್ಯಕ್ಕೆ ಏನೂ ಆಗಲಿಲ್ಲ. ಆದರೆ ಇವರ ಯುದ್ಧಕೋಶದ ಫಲ ಕೌರವರ ಮೇಲೆ ಭಯಂಕರವಾಯಿತು. ಇದು ಇನ್ನೂ ಒಂದನ್ನು ವ್ಯಾಖ್ಯಾನಕಾರರು ಗುರುತಿಸ್ತಾರೆ. ಏನು ಅಂತಂದರೆ, ಯುದ್ಧ ಇನ್ನೂ ಪ್ರಾರಂಭವಾಗಿಲ್ಲ, ಈಗ ಪ್ರಾರಂಭ ಆಗ್ತಾ ಇದೆ. ಪ್ರಾರಂಭದಲ್ಲೇ ಪಾಂಡವರು ತಮ್ಮ ಬಲ ಪ್ರದರ್ಶನ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಈ ಶಂಖನಾದದಿಂದಲೇ, ಈ ಶಂಖನಾದ ಕೌರವರ ಹೃದಯವನ್ನು ಒಡೆದಿದ್ದರಿಂದಲೇ ನಾವು ಹೇಳಬಹುದು ಪ್ರಾರಂಭದಲ್ಲೇ ತಮ್ಮ ಬಲ ಪ್ರದರ್ಶನವನ್ನು ಮಾಡಿದ್ದಾರೆ. ಇನ್ನು ಸೋಲ್ತಕ್ಕಂಥದ್ದು ನಿಶ್ಚಯ. ಹೀಗೆ ಇನ್ನೇನು ಯುದ್ಧ ಪ್ರಾರಂಭ ಆಗಬೇಕು. ಆ ಸಮಯಕ್ಕೆ ಸರಿಯಾಗಿ ಅರ್ಜುನ ಕೃಷ್ಣನಿಗೆ ಏನು ಮಾತನ್ನು ಹೇಳ್ತಾನೆ ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವಃ ಹೃಷಿಕೇಶಂ ತದಾ ವಾಕ್ಯಂ ಇದಂ ಆಹ ಮಹೀಪತೆ. ಇಲ್ಲಿ ಅರ್ಜುನನನ್ನು ಕಪಿಧ್ವಜ ಅಂತ ಕರೆದಿದೆ. ಅರ್ಜುನನ ರಥದ ಮೇಲೆ ಬಾವುಟ ಧ್ವಜ, ಆ ಧ್ವಜದಲ್ಲಿ ಕಪಿ. ಇದರ ಕಥೆ ಏನು ಅಂತಂದರೆ ಮಹಾಭಾರತದಲ್ಲಿ ಬರೋದು. ಸೌಗಂಧಿಕ ಪುಷ್ಪದ ಹರಣವನ್ನು ನೀವು ಕೇಳಿದ್ದೀರಿ ಆ ಕಥೆ ಬಗ್ಗೆ. ಒಮ್ಮೆ ಒಂದೇ ಒಂದು ದಾರಿ ಮೇಲೆ ಎಲ್ಲೋ ಬಿದ್ದಿತ್ತಂತೆ ಕಾಡಿನಲ್ಲಿದ್ದಾಗ, ಪಾಂಡವರ ಕಾಡಿನಲ್ಲಿದ್ದಾಗ ಅದನ್ನು ದ್ರೌಪದಿ ನೋಡಿ ಕೈಗೆ ಎತ್ಕೊಂಡ್ಲಂತೆ. ತುಂಬ ಸೊಗಸಾಗಿರ್ತಕ್ಕಂಥ ಅದ್ಭುತವಾದಂಥ ಪರಿಮಳವುಳ್ಳಂಥ ಹೂವು. ಆಕೆ ಭೀಮನನ್ನು ಕರೆ ಹೇಳ್ತಾಳೆ, ಈ ಹೂವು ಎಲ್ಲಿ ಸಿಕ್ಕತ್ತಪ್ಪ ನೋಡು, ಇದ್ದೇ ಒಂದಿಷ್ಟು ತೊಗೊಬ ನನಗೆ ಬೇಕು ಅಂತ. ಸರಿ, ಭೀಮ ಹೊರಡ್ತಾನೆ. ಆ ಸೌಗಂಧಿಕ ಪುಷ್ಪವನ್ನು ತರಬೇಕು ಅಂತ ಹೊರಡ್ತಾನೆ. ಸರಿ, ಹಾಗೆ ಹೋಗ್ತಾ ಇರುವಾಗಲೇ ದಾರಿಯಲ್ಲಿ ಈ ಹನುಮಂತ ಇವನ ಅಹಂಕಾರವನ್ನು ನಾಶ ಮಾಡಬೇಕು ಅಂಥೇಳಿ ದಾರಿಗೆ ಅಡ್ಡವಾಗಿ ಬಾಲವನ್ನು ಹಾಕ್ಕೊಂಡು ಮಲಗಿರ್ತಾನೆ. ಸರಿ, ಭೀಮ ಬರ್ತಾನೆ. ಎಷ್ಟೊಂದು ಅಹಂಕಾರ ಇದೆ, ಈ ಮುದಿ ಕಪಿ ಕೂತ್ಕೊಂಡು ದಾರಿಗೆ ಅಡ್ಡವಾಗಿ ಬಾಲ ಹಾಕ್ಕೊಂಡಿದೆಯಲ್ಲ, ಅದನ್ನು ಜೋರು ಮಾಡ್ತಾನೆ, ತೆಗಿ ನೀನು ಬಾಲನ ಅಂತ. ಆಗ ಹನುಮಂತ ಹೇಳ್ತಾನೆ, ಹನುಮಂತ ಅಂತ ಅವನಿಗೆ ಗೊತ್ತಿಲ್ಲ, ಅಪ್ಪ ನಾನು ತುಂಬ ವಯಸ್ಸಾಗ್ಬಿಟ್ಟಿದೆ, ನನಗೆ ಬಾಲ ಅಲ್ಲಾಡ್ಸೋಕ್ಕೂ ಶಕ್ತಿ ಇಲ್ಲ, ನೀನೇ ಸ್ವಲ್ಪ ನನ್ನ ಬಾಲನ ಪಕ್ಕೆ ಸರಿಸಿಬಿಟ್ಟು ಹೋಗು ಅಂತ. ಸರಿ, ಭೀಮ ಏನು ಮಾಡ್ತಾನೆ, ತನ್ನ ಗದೆಯಿಂದ ಹೀಗಂತಾನೆ, ಅದೇನು ಅಲ್ಲಾಡಲ್ಲ ಅದು. ಸರಿ, ಗದೆನ ಪಕ್ಕದಲ್ಲಿ ಇಟ್ಬಿಟ್ಟು ಕಾಲಿಂದ ಹೀಗಂತಾನೆ, ಅಲ್ಲಾಡಲ್ಲ. ಆಮೇಲೆ ಕಾಲಾಯಿತು, ಕೈ ಆಯಿತು, ಕೊನೆಗೆ ಸಂಪೂರ್ಣ ಶಕ್ತಿಯನ್ನು ಉಪಯೋಗಿಸ್ತಾನೆ. ಏನು ಮಾಡಲಿಕ್ಕಾಗಲಿಲ್ಲ. ಹನುಮಂತನ ಬಾಲ ಕೂಡ ಅಲ್ಲಾಡಿಸ್ಲಿಕ್ಕೆ ಆಗಲಿಲ್ಲ ಭೀಮನಿಗೆ. ಆಗ ಭೀಮನಿಗೆ ಅರ್ಥವಾಗುತ್ತೆ, ಇದು ಸಾಮಾನ್ಯ ಕಪಿ ಅಲ್ಲ, ಮತ್ತು ತಾನು ವಾಯುಪುತ್ರ, ಹನುಮಂತನೂ ವಾಯುಪುತ್ರ ಗೊತ್ತಿದೆ ಅವನಿಗೆ. ಆದರೆ ಅವನಿಗೆ ಸಂಶಯ ಬರುತ್ತೆ, ಇದು ಬಹುಶಃ ನನ್ನ ಅಣ್ಣ ಹನುಮಂತನೇ ಇರಬೇಕು ಅಂತ. ಕೈ ಮುಕ್ಕೊಂಡು ಹೇಳ್ತಾನೆ, ಅಪ್ಪ ಮಹಾತ್ಮ, ನೀನು ಯಾರು ಹೇಳು, ನೀನು ನನ್ನ ಸ್ವಂತ ಅಣ್ಣನಾಗಿರ್ತಕ್ಕಂಥ ಹನುಮಂತನೇ, ಯಾರು ಶ್ರೀರಾಮಚಂದ್ರನ ಆಳಾಗಿದ್ದುಕೊಂಡು ಅವನಿಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ರು ಆ ಮಹಾತ್ಮನಾದ ಹನುಮಾನ್ ನೀನೇನೆ ಅಂತ. ಆಗ ಹನುಮಂತ ತನ್ನ ನಿಜವಾದ ರೂಪವನ್ನು ತೋರಿಸ್ತಾನೆ. ತೋರಿಸಿ ಆದಮೇಲೆ ಭೀಮ ಒಂದು ಮಾತು ಕೇಳ್ತಾನೆ, ಈಗ ಇಷ್ಟರಲ್ಲೇ ನಮ್ಮಲ್ಲಿ ಯುದ್ಧ ಆಗ್ತಕ್ಕಂಥ ಸಂಭವ ಇದೆ, ನಾವು ತಯಾರಾಗ್ತಾ ಇದ್ದೀವಿ ಯುದ್ಧಕ್ಕೆ, ನೀನು ನಮ್ಮ ಕಡೆ ಬಂದುಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ಪಾಂಡವರ ಕಡೆ ಸೇರ್ಕೊಂಡ್ಬಿಟ್ರೆ ಯುದ್ಧದಲ್ಲಿ ತುಂಬ ಚೆನ್ನಾಗಿರುತ್ತೆ, ನಾವು ಸುಲಭವಾಗಿ ಗೆಲ್ಲಬಹುದು, ನೀ ಯಾಕೆ ಬರಬಾರ್ದು. ಅವನು ಹನುಮಂತ ಹೇಳ್ತಾನೆ, ಇಲ್ಲ, ಈಗ ಯುಗ ಬೇರೆಯಾಗಿದೆ, ಶ್ರೀರಾಮಚಂದ್ರ ಬೇರೆ ರೂಪದಲ್ಲಿ ಕೃಷ್ಣನ ರೂಪದಲ್ಲಿ ಬಂದಿದ್ದಾನೆ, ಆದ್ದರಿಂದ ಹಿಂದಿನ ಹಾಗೆ ನಾನು ಮಾಡೋಕ್ಕಾಗೋಲ್ಲ. ಅದು ಒಂದು ಮಾತನ್ನು ಕೊಡ್ತೇನೆ,
ಈಗ ಕೃಷ್ಣ ಪರಮಾತ್ಮ ಯಾರು ಶ್ರೀರಾಮಚಂದ್ರನಾಗಿದ್ನೋ ಅವನು ಈಗ ರಥವನ್ನು ಓಡಿಸ್ತಾನೆ, ಅರ್ಥಿಕ. ಆ ರಥದ ಮೇಲುಗಡೆ ಯಾವಾಗಲೂ ರಥದಲ್ಲಿ ಧ್ವಜ ಇರಲೇಬೇಕು. ನಾನು ಆ ಧ್ವಜದಲ್ಲಿ ಕುಳಿತಿರ್ತೇನೆ. ಕುಳಿತುಕೊಂಡು ಏನು ಮಾಡ್ತೀನಿ ಅಂತಂದರೆ, ಯಾವಾಗ ನೀನು ಯುದ್ಧದಲ್ಲಿ ಸಿಂಹನಾದ ಮಾಡ್ತೀಯೋ ಆವಾಗ ನಿನ್ನ ಜೊತೆಗೆ ನಾನು ಸಿಂಹನಾದ ಮಾಡ್ತೇನೆ. ಅಂದರೆ ನಿನ್ನ ಸಿಂಹನಾದಕ್ಕೆ ನಂದನ್ನು ಬೆರೆಸಿದಾಗ ಅದು ಎಷ್ಟು ಭಯಂಕರವಾಗುತ್ತೆ ಅಂತಂದರೆ ಕೌರವ ಸೈನ್ಯ ಅಲ್ಲಾಡಿ ಹೋಗಬೇಕು ಅಂತ. ಈಗ ಇದರಲ್ಲಿ 2-3 ವಿಷಯ ಸಿಕ್ಕತ್ತು ನಮಗೆ. ಮೊದಲನೇದು ಅರ್ಜುನನಿಗೆ ಸಹಾಯ. ಕೃಷ್ಣನ ಅಥವಾ ಕೃಷ್ಣನ ರೂಪದಲ್ಲಿದ್ದಂತಹ ರಾಮನಿಗಾಗಿ ಬಂದಿರತಕ್ಕಂಥವನು ಹನುಮಂತ. ಅವನಿಂದ ಅರ್ಜುನನಿಗೆ ಸಹಾಯ ಸಿಕ್ಕಿದೆ. 2ನೇದು ಭಗವದ್ಗೀತೆಯನ್ನು ಕೇಳ್ತಾ ಇದ್ದಾನೆ ಅವನು. ಧ್ವಜದಲ್ಲಿ ಕುಳಿತಿರ್ತಕ್ಕಂಥ ಹನುಮಂತ ಸಂಪೂರ್ಣ ಭಗವದ್ಗೀತೆಯನ್ನು ಕೇಳ್ತಾನೆ. ಕೇಳಿ ಅನಂತರ ಅದನ್ನು ತಾನು ವಿವರಿಸ್ತಾನೆ. ಅದನ್ನೇ ಪೈಶಾಚ ಭಾಷ್ಯ ಅಂತ ಹೇಳೋದು. ಪಿಶಾಚಿಗಳ ಭಾಷೆಯಲ್ಲಿ ಹನುಮಂತ ತನ್ನ ವ್ಯಾಖ್ಯಾನವನ್ನು ಕೊಡ್ತಾನೆ ಭಗವದ್ಗೀತೆ ಮೇಲೆ ಅಂತ. ಪೈಶಾಚ ಭಾಷ್ಯ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಅದನ್ನು ಪ್ರಿಂಟ್ ಮಾಡಿದ್ದಾರೆ. ಹೆಚ್ಚು ವ್ಯತ್ಯಾಸವೇನು ನಮಗೆ ಕಾಣಲ್ಲ. ಹೆಚ್ಚು ಕಡಿಮೆ ಶಂಕರ ಭಾಷೆ ಥರವೇ ಇರುತ್ತದು. ಅಂದರೆ ನಮಗೆ ಕೃಷ್ಣ ಪರಮಾತ್ಮ ಮಾಡಿದಂಥ ಗೀತೆಯನ್ನು ನೇರವಾಗಿ ಕೇಳಿ ತಾನದಕ್ಕೆ ವ್ಯಾಖ್ಯಾನ ಕೊಡ್ತಾನೆ ಅಂದಮೇಲೆ ಅದು ಮೋಸ್ಟ್ ಅಥಾರಿಟೇಟಿವ್ ಅಂತ ಆಯಿತು. ಎಲ್ಲಿ ತನಕ ಅವನು ಆ ರಥದಲ್ಲಿ ಕುಳಿತಿರ್ತಾನೋ ಅಲ್ಲಿ ತನಕ ರಥಕ್ಕೆ ರಕ್ಷಣೆ ಇರುತ್ತೆ. ಅದಕ್ಕೇನೆ ಕಡೆಯಲ್ಲಿ ಆ ರಥದಿಂದ ಕೃಷ್ಣ ಇಳಿದಾಗ ಹನುಮಂತ ಹಾರಿ ಹೋಗ್ತಾನೆ, ರಥ ಸುಟ್ಟು ಹೋಗುತ್ತೆ. ಒಟ್ಟಿನಲ್ಲಿ ಈತ ಆ ಧ್ವಜದಲ್ಲಿ ಇದ್ದುಕೊಂಡು ರಕ್ಷಣೆ ಮಾಡ್ತಿ ಅನ್ನೋ ಮಾತನ್ನು ಕೊಟ್ಟ ಮೇಲೆ ಭೀಮ ಹಿಂತಿರುಗಿ ಬರುತ್ತಾನೆ. ಈಗ ಯುದ್ಧ ಪ್ರಾರಂಭವಾಗಬೇಕು. ಪ್ರವೃತ್ತಿ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ. ಈಗ ಅರ್ಜುನ ನೋಡ್ತಾ ಇದ್ದಾನೆ, ಯುದ್ಧಕ್ಕಾಗಿ ಎಲ್ಲ ಸಿದ್ಧವಾಗಿದೆ. ಅದರಲ್ಲೂ ಕೂಡ ಧೃತರಾಷ್ಟ್ರನ ಮಕ್ಕಳಾಗಿರ್ತಕ್ಕಂಥ ಕೌರವರು ಬಹಳ ಯುದ್ಧೋತ್ಸಾಹದಿಂದ ತುಂಬಿ ಎದುರುಗಡೆ ಸೇರಿಕೊಂಡಿದ್ದಾರೆ. ಮತ್ತು ಈಗ ಶಸ್ತ್ರಗಳನ್ನು ಹೊಳಿತಕ್ಕಂಥ ಪ್ರಹರಣ ಮಾಡ್ತಕ್ಕಂಥ ಅವಕಾಶ ಬಂದ್ಬಿಟ್ಟಿದೆ. ಅಂದರೆ ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು, ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸಿ. ಈ ಸಂದರ್ಭದಲ್ಲಿ ಹೃಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪಥೇ. ಈ ಅರ್ಜುನ ಶ್ರೀಕೃಷ್ಣ ಪರಮಾತ್ಮನ ಕುರಿತು ಈ ಮಾತನ್ನು ಹೇಳ್ತಾನೆ. ಹೃಷಿಕೇಶ ಅಂತಂದರೆ ಇಂದ್ರಿಯಗಳಿಗೆ ಒಡೆಯನಾಗಿರ್ತಕ್ಕಂಥ ಪರಮಾತ್ಮ ಅಂತ. ಈ ಮಾತನ್ನು ಹೇಳ್ತಾನೆ. ಏನು ಹೇಳ್ತಾನೆ? ಅರ್ಜುನ ಉವಾಚ ಸೇನಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ. ಕೃಷ್ಣನನ್ನು ಅಚ್ಯುತ ಅಂತ ಕರೀತಾ ಇದ್ದಾನೆ. ಕೃಷ್ಣನ ಮಹಿಮೆ ಅರ್ಜುನನಿಗೆ ಚೆನ್ನಾಗಿ ಅರಿವಾಗಿತ್ತು. ಅನೇಕ ಸಲ ಅದನ್ನು ನೋಡಿದ ಅವನು. ಆದ್ದರಿಂದ ಅವನಿಗೆ ಅಚ್ಯುತ ಅನ್ನೋ ಹೆಸರಿನಿಂದ ನೀನು ನಾಶವಿಲ್ಲದವನು, ನೀನು ಈ 2 ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸು ಅಂತ. ಉಭಯ ಸೇನೆಗಳ ನಡುವೆ ಏಕೆ ಅಂತ ಪ್ರಶ್ನೆ. ಈಗ ಈ ಕಡೆ ಕೌರವರ ಸೈನ್ಯ ಇದೆ, ಈ ಕಡೆ ಪಾಂಡವರ ಸೈನ್ಯ ಇದೆ. ಇವರ ರಥ ಪಾಂಡವರ ಸೈನ್ಯದಲ್ಲೇ ಇರಬೇಕು, ಇವರ ರಥ ಈ ಕಡೆ ಇರುತ್ತೆ. ಮಧ್ಯ ನೋ ಮ್ಯಾನ್ಸ್ ಲ್ಯಾಂಡ್ ಸದ್ಯಕ್ಕೆ. ಆದರೆ ಇವನು ಹೇಳ್ತಾ ಇರೋದೇನೋ, ಹತ್ತಿರ ಬಂದು ಈ ಕೌರವರ ಸೈನ್ಯದ ಹತ್ತಿರ 2 ಸೈನ್ಯಗಳ ಮಧ್ಯೆ ನಿಲ್ಲಿಸಬೇಕು. ಯಾತಕ್ಕೆ ಅನ್ನೋದನ್ನು ಈ ಮುಂದಿನ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಯಾತಕ್ಕೋಸ್ಕರ ಅಂದರೆ ಯಾವದೇತಾನ್ ನಿರೀಕ್ಷೇಯಹಂ ಯೋದ್ಧು ಕಾಮಾನ್ ಅವಸ್ಥಿತಾನ್ ಕೈಹಿ ಮಯಾ ಸಹ ಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ ಯೋತ್ಸ್ಯಮಾನಾನ್ ಅವೇಕ್ಷೇ ಅಹಂ ಯ ಏತೆ ಅತ್ರ ಸಮಾಗತಾಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯಚಿಕಿತ್ಸವಃ. ಅರ್ಜುನ ಈಗ ಯುದ್ಧಕ್ಕಾಗಿ ಬಂದಿದ್ದಾನೆ, ಬಹಳ ಉತ್ತೇಜಿತ ಭಾವದಲ್ಲಿದ್ದಾನೆ. ಈಗಾಗಲೇ ಹೇಳಿದ ಹಾಗೆ ಜೈ ದುರ್ಗಾದೇವಿಯ ಪೂಜೆಯನ್ನು ಮಾಡಿದ್ದಾನೆ. ದುರ್ಗಾದೇವಿ ಸಾಕ್ಷಾತ್ತಾಗಿ ಬಂದು ಹೇಳಿದಾಳೆ, ನೀನು ಖಂಡಿತ ಗೆಲ್ತಿ, ಕೃಷ್ಣ ಪರಮಾತ್ಮ ನಿಮ್ಮ ಜೊತೆ ನಿಂತಿದ್ದಲ್ಲ, ಇನ್ನೂ ಸಂಶಯ ಪಡ್ತೀಯಾ,
ಅಂತೆಲ್ಲ ಹೇಳಿದ್ದಾನೆ. ಅದಕ್ಕೋಸ್ಕರ ಈ ಮಾತುಗಳನ್ನ ನಾವು ಗಮನಿಸಿದ್ರೆ, ನಾನು ಎಲ್ಲಿ ತನಕ ಈ ಎರಡೂ ಸೈನ್ಯಗಳು ನೋಡ್ತೀನೋ ಗಮನಿಸ್ತೀನೋ, ಅದರಲ್ಲೂ ಮುಖ್ಯವಾಗಿ ನನ್ನ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅಂತ ಧೈರ್ಯ ಮಾಡಿ ಬಂದಿದ್ದಾರಲ್ಲ, ನೋಡೇ ಬಿಡ್ತೀನಿ ಅವ್ರ ಮುಖಾನ ಒಂದು ಸಲ. ಕೈಹಿ ಮಯ ಸಹಯೋದ್ಧವ್ಯಂ ಅಸ್ಮಿನ್ ರಣಸಬೋದ್ಯಮೆ. ಈ ಯುದ್ಧದಲ್ಲಿ ನನ್ನ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೇಳಿ ಯಾರು ಬಂದಿದ್ದಾರೆ ನೋಡೇ ಬಿಡ್ತೀನಿ ಅವ್ರನ್ನ. ಅವರೆಲ್ಲರೂ ಕೂಡ ಯುದ್ಧ ಮಾಡೋಕ್ಕೆ ಭಾಳ ಉತ್ಸಾಹದಿಂದ ಸೇರಿದ್ದಾರೆ. ಆದರೆ ಧೃತರಾಷ್ಟ್ರನ ಕಡೆ ಸೇರಿರ್ತಕ್ಕಂಥವರು ಅವ್ರು ಯಾರು ದುರ್ಬುದ್ಧಿಗಳು ಅವರೆಲ್ಲ. ಅವರಿಗೆ ಧೃತರಾಷ್ಟ್ರನ ಕಡೆ ಅವನ ಮಕ್ಕಳ ಕಡೆ ಸೇರಿದ್ದಾರೆ ದುರ್ಬುದ್ಧಿಗಳು. ಮತ್ತು ಆ ದುರ್ಬುದ್ಧಿಯಾಗಿರ್ತಕ್ಕಂಥ ದುರ್ಯೋಧನನಿಗೆ ಪ್ರಿಯವನ್ನು ಉಂಟು ಮಾಡಬೇಕು ಅಂತ ಸೇರಿರ್ತಕ್ಕಂಥವ್ರು. ಈ ಶತ್ರುಗಳ ಮುಖ ನೋಡೇ ಬಿಡ್ತೀನಿ ಒಂದು ಸಲ ಅಂತ. ಇನ್ನೊಂದು ಮಾತಿಲ್ಲಿ ಹೇಳ್ತಾರೆ, ಅವರು ಯೋದ್ಧ ಕಾಮರೇ ಹೊರತು ಧರ್ಮಯುದ್ಧ ಕಾಮರಲ್ಲ. ಯುದ್ಧ ಮಾಡಬೇಕಷ್ಟೇ, ಆ ಯುದ್ಧ ಧರ್ಮನೋ ಅಧರ್ಮನೋ ಲೆಕ್ಕಕ್ಕಿಲ್ಲ. ಅದನ್ನು ಕೂಡ ಗಮನಿಸಿ ಪದ ಉಪಯೋಗಿಸ್ತಾ ಇದ್ದಾನೆ. ದುರ್ಬುದ್ಧಿಯಾದ ದುರ್ಯೋಧನನಿಗೆ ಪ್ರಿಯ ಉಂಟು ಮಾಡಲು ಅಷ್ಟೇ, ಅದರ ಹಿಂದೆ ಬೇರೆ ಯಾವ ತತ್ವವೂ ಇರಲಿಲ್ಲ. ಇಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗೋಣ ಕಥೆ. ಸೇವೆ ಮಾಡಿದ ಮೇಲೆ ಅವರು ಕುಂತಿಗೆ ವರವನ್ನು ಕೊಟ್ಟಿದ್ದರು. ನೀನು ಯಾವ ದೇವತೆಯನ್ನು ಈ ವರದ ಈ ಶ್ಲೋಕದ ಮೂಲಕ ಈ ಪ್ರತಿಜ್ಞೆ ಮೂಲಕ ನೀನು ಕರೀತೀಯೋ ಆ ದೇವತೆ ಬಂದು ನೀನು ಏನು ಬೇಕೋ ಆಶೆಯನ್ನು ಪೂರೈಸುತ್ತೆ ಅಂತ. ಈಗ ಧರ್ಮರಾಯ ಮತ್ತು ಭೀಮ ಇವರಿಬ್ಬರ ಜನನ ಆಗಿ ಹೋಗಿದೆ. ಅರ್ಜುನ ಈಗ ತಾನೇ ಹುಟ್ಟಿತಾನೆ. ಆಗ ಒಂದು ಆಕಾಶವಾಣಿ ಆಗುತ್ತಂತೆ. ಆಕಾಶವಾಣಿ ಹೇಳುತ್ತಂತೆ, ಏಷ ಯೇಷ್ಯತಿ ಸಂಗ್ರಾಮೇ ಕುರೂನ್ ಸರ್ವಾನ್ ಸಮಾಗತಾನ್ ಭೀಮಸೇನ ದ್ವಿತೀಯಶ್ಚ ಲೋಕಂ ಉದ್ವರ್ತಯಿಷ್ಯತಿ ಪುತ್ರಸ್ತೆ ಪೃಥಿವೀಂ ಜೇತ ಯಶಶ್ಚ ಅಸ್ಯ ದಿವಂ ಸ್ಪೃಶೇತ್ ಹತ್ವಾ ಗುರುಂಶ್ಚ ಸಂಗ್ರಾಮೇ ವಾಸುದೇವ ಸಹಾಯವಾನ್. ಈ ಹುಡುಗ ಸಾಮಾನ್ಯನಲ್ಲ. ಆಕಾಶವಾಣಿ ಹೇಳ್ತಾ ಇದೆ ಅರ್ಜುನನ ಬಗ್ಗೆ. ಇವನು ಮುಂದೆ ಬರ್ತಕ್ಕಂಥ ಯುದ್ಧದಲ್ಲಿ ಕುರುವಂಶದ ಎಲ್ಲ ಯೋಧರನ್ನು ಕೂಡ ಗೆಲ್ತಾನೆ. ಭೀಮನಿಗೆ ಎರಡನೆಯವನಾಗಿ ಅವನ ಜೊತೆಯಲ್ಲಿ ನಿಂತ್ಕೊಂಡು ಈ ಲೋಕಗಳನ್ನು ಅಲ್ಲಾಡಿಸ್ಬಿಡ್ತಾನೆ ಅಂತ. ಎಂಥ ಪುತ್ರ ಅಂತಂದರೆ ಸಮಗ್ರ ಪೃಥ್ವಿಯನ್ನೇ ಗೆಲ್ತಾನೆ ಅವನು. ಅಷ್ಟೇ ಅಲ್ಲ, ಅವನ ಒಂದು ಯಶಸ್ಸಿದೆಯಲ್ಲ ಆಕಾಶವನ್ನು ಮುಟ್ಟುತ್ತಂತೆ ಅದು. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ, ಇವನು ಸಾಮಾನ್ಯನಾಗಿರ್ತಕ್ಕಂಥ ಹುಡುಗ ಅಲ್ಲ, ವಾಸುದೇವ ಸಹಾಯವಾನ್. ವಸುದೇವನ ಪುತ್ರನಾಗಿರ್ತಕ್ಕಂಥ ಕೃಷ್ಣ ವಾಸುದೇವ ವಿಶೇಷವಾಗಿ ಇವನಿಗೆ ಸಹಾಯಕನಾಗಿ ನಿಲ್ತಾನೆ. ಸಾಮಾನ್ಯನಲ್ಲ, ಪರಮಾತ್ಮನೇ ಸಹಾಯ ಮಾಡಿಸಿಕೊಳ್ತಕ್ಕಂಥ ವ್ಯಕ್ತಿ ಇವನು. ಇದು ಹಿನ್ನೆಲೆ. ಈಗೇನಾಗಿದೆ, ಉದ್ಯೋಗ ಪರ್ವ ಪ್ರಾರಂಭ ಆಗಿದೆ. ಕೃಷ್ಣ ಈಗ ಸಂಧಾನಕ್ಕಾಗಿ ಹೋಗಬೇಕಾಗಿದೆ. ಆಗಿನ ಕಾಲದ ಒಂದು ನಿಯಮ, ಯುದ್ಧ ಮಾಡಲೇಬೇಕು, ಕೊನೆಯಲ್ಲಿ ಇಟ್ಕೊಂಡು ಲಾಸ್ಟ್ ಆಪ್ಷನ್. ಅದಕ್ಕೆ ಮುಂಚೆ ಇನ್ನೊಂದು ಸಲ ಸಾಧ್ಯವಾದರೆ ಪ್ರಯತ್ನ ಮಾಡೋಣ. ರಾಮಾಯಣದಲ್ಲೂ ಕೂಡ ಅಂಗದನ್ನು ಕಳಿಸ್ತಾನೆ ಶ್ರೀರಾಮಚಂದ್ರ ಕಟ್ಟ ಕಡೆಯಲ್ಲಿ. ಅಂಗದ ಹೋಗಿ ಅಂಗದ ಮಾತುಕತೆ ವ್ಯರ್ಥವಾದ ಮೇಲೆ ಅನಂತರ ಯುದ್ಧ ಪ್ರಾರಂಭ ಆಗುತ್ತೆ. ಈಗ ಸಂಗ್ರಾಮವನ್ನು ಪ್ರಾರಂಭ ಮಾಡುವುದಕ್ಕೆ ಮುಂಚೆ ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ಸಂಧಿಗಾಗಿ ಹೊರಡ್ತಾನೆ. ಹೊರಡುವುದಕ್ಕೆ ಮುಂಚೆ ಪಂಚಪಾಂಡವರನ್ನು ಕೇಳ್ತಾನೆ, ಕುಂತಿಯನ್ನು ಕೇಳ್ತಾನೆ. ನಾನು ಹೋಗ್ತಾ ಇದ್ದೀನಿ ಕೌರವ ರಾಜ್ಯಕ್ಕೆ ಮಾತನಾಡಲಿಕ್ಕೆ, ನಿಮ್ಮ ಕಡೆಯಿಂದ ಹೇಳೋದೇನಾದರೂ ಇದೆಯೇ? ಅಲ್ಲಿ ತಮಾಷೆ ಏನು ಅಂತಂದರೆ, ಯಥಾ ಪ್ರಕಾರ ಯುಧಿಷ್ಠಿರ ಸಂಧಿ ಬೇಕು ಅಂತಾನೆ. ಆಮೇಲಿಂದ ಭೀಮಸೇನ ಅದನ್ನು ಕೇಳ್ತಾ ಇದ್ದವನು, ಅಯ್ಯೋ ಯಾರು ಯುದ್ಧ ಮಾಡ್ತಾರಪ್ಪ, ಸಾಕಾಗಿದೆ ನಮಗೆ, ಸಂಧಿನೇ ಇರಲಿ ಅಂದ್ಬಿಡ್ತಾನೆ. ಆ ಮಾತು ಕೇಳಿದ ತಕ್ಷಣ ದ್ರೌಪದಿ ಚೆನ್ನಾಗಿ ಬೈದ್ಬಿಡ್ತಾಳೆ ಅವನಿಗೆ. ಏನಾಯಿತು ನಿನಗೆ, ನನ್ನನ್ನು ಮರ್ತ್ಬಿಟ್ಟಿಯಾ ಅಂತ. ಆಮೇಲೆ ಇಲ್ಲ ನನ್ನ ಯುದ್ಧನೇ ಬೇಕು ಅಂತ ಆಮೇಲೆ ಎದ್ಬಿಟ್ಟು ಹೇಳ್ತಾನೆ ಭೀಮ. ಇಷ್ಟೆಲ್ಲ ಈ ಕಡೆ ಆಯಿತು. ದ್ರೌಪದಿ ಅಂತ ಹೇಳ್ತಾಳೆ, ನೀನು ಏನಾದರೂ ಮಾಡಿ ಯುದ್ಧ ಮಾಡಿಸ್ಬೇಕು ಅಂತ. ಅದು ಕೃಷ್ಣ ಮಾತು ಕೊಡ್ತಾನೆ, ನೀನೇನು ಹೆದರ್ಕೋಬೇಡ, ಕೃಷ್ಣ ಯುದ್ಧ ಆಗೇ ಆಗುತ್ತೆ ಅಂತ.
ಕೌಂತಿಯನ್ನು ಕೇಳಿದಾಗ ಅವಳು ಈ ಮಾತನ್ನು ಹೇಳ್ತಾಳೆ, ತದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲ ಅಯಂ ಆಗತಃ. ನಾನು ಕ್ಷತ್ರಿಯ ಸ್ತ್ರೀ. ಕ್ಷತ್ರಿಯ ಸ್ತ್ರೀಯರು ಮಕ್ಕಳನ್ನು ಯಾತಕ್ಕೋಸ್ಕರ ಹೇರ್ತಾರೆ ಅಂತಂದರೆ ಧರ್ಮಕ್ಕಾಗಿ ಯುದ್ಧ ಮಾಡ್ತಕ್ಕಂಥವರು. ಕ್ಷತ್ರಿಯರು ಇರ್ತಕ್ಕಂಥದ್ದೇ ಯುದ್ಧ ಮಾಡೋಕ್ಕೆ. ಎಂಥ ಯುದ್ಧ? ಧರ್ಮಯುದ್ಧ. ಧರ್ಮದ ರಕ್ಷಣೆಗಾಗಿ ಯುದ್ಧ ಮಾಡ್ತಕ್ಕಂತಹ ಮಕ್ಕಳನ್ನು ಹೆರ್ತಕ್ಕಂಥ ಕ್ಷತ್ರಿಯ ಸ್ತ್ರೀ ನಾನು. ಧೈರ್ಯವಾಗಿ ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ಈಗ ಆ ಸಮಯ ಬಂದ್ಬಿಟ್ಟಿದೆ. ಈಗ ಅಂದರೆ ಯುದ್ಧ ಆಗಬೇಕಾದಂಥ ಸಮಯ ಈಗ ಬಂದಿದೆ ಹೇಳೋದನ್ನು. ನಾನು ಅದನ್ನೇ ಹೇಳ್ತಾ ಇರೋದು. ಆ ಯುದ್ಧ ಮಾಡಬೇಕಾದಂಥ ಸಮಯ ಬಂದಿರೋದ್ರಿಂದ ಯುದ್ಧ ಆಗಲೇಬೇಕು ಅಂತ. ಅದು ವಿಶೇಷವಾಗಿ ಅರ್ಜುನನಿಗೆ ಹೇಳ್ತಾಳಂತೆ. ಈ ಸಂದರ್ಭದಲ್ಲಿ ಆಕೆ ಅರ್ಜುನನಿಗೂ ಅದೇ ಮಾತನ್ನು ಹೇಳ್ತಾಳಂತೆ. ಒಟ್ಟಿನಲ್ಲಿ ಕ್ಷತ್ರಿಯ ಸ್ತ್ರೀಯರು ಯುದ್ಧದ ಧರ್ಮಯುದ್ಧಕ್ಕಾಗಿ ಮಕ್ಕಳನ್ನ ಹೆರ್ತಾರೆ ಅನ್ನೋ ಒಂದು ಭಾವನೆಯನ್ನು ಇಲ್ಲಿ ನಾವು ಕಾಣ್ತೀವಿ. ಇದಾದ ಮೇಲೆ ಸಂಜಯ ಉವಾಚ ಯೋ ಮುಕ್ತೋ ಹೃಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರೂನ್ ಇತಿ. ತುಂಬ ಸರಳವಾಗಿರ್ತಕ್ಕಂಥ ಶ್ಲೋಕಗಳು ಹಾಗೆ ಕಂಡರೂ ಕೂಡ ಇದರಲ್ಲೂ ಕೂಡ ಸಾಕಷ್ಟು ಗೂಢಾರ್ಥ ಇದೆ. ಅದನ್ನು ಮುಂದಿನ ಪ್ರವಚನದಲ್ಲಿ ನೋಡೋಣ.